Kindly turn your Bibles with me to the book of Hebrews chapter 10 verse 25. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಇಬ್ರಿಯ 10:25 ವಚನಕ್ಕೆ ತಿರುಗಿಸಿ. Not staying away from our worship meetings as some habitually do, but encouraging each other, and all the more as you see the day drawing near. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. One of the reasons why we gather together as an assembly in a church is written here in this verse. ಈ ವಚನದಲ್ಲಿ ನಾವು ನೋಡುವುದಾದರೆ ಸಭೆಯಾಗಿ ನಾವು ಯಾಕೆ ಹೀಗೆ ಕೂಡಿಕೊಳ್ಳಬೇಕು ದೇವರ ಸನ್ನಿಧಾನದಲ್ಲಿ ಎಂದು ಒಂದು ಕಾರಣವು ಬರೆಯಲ್ಪಟ್ಟಿದೆ. It says one of the reasons we gather together is to encourage each other more and more as the day of the coming of the Lord Jesus Christ is drawing near. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಹೀಗೆ ಕೂಡಿಕೊಳ್ಳುವುದರ ಒಂದು ತಾತ್ಪರ್ಯವೇನು ಅಂದರೆ ಕರ್ತನ ಪ್ರತ್ಯಕ್ಷತೆಯ ದಿನವು ಅದು ಸಮೀಪಿಸುತ್ತಾ ಇರುವ ಕಾರಣದಿಂದ ನಾವು ಹೀಗೆ ಕೂಡಿಕೊಳ್ಳಬೇಕು, ಎಚ್ಚರಿಸಿಕೊಳ್ಳಬೇಕು ಒಬ್ಬರನ್ನೊಬ್ಬರು ಎಂದು ಬರೆಯಲ್ಪಟ್ಟಿದೆ. A church that has forgotten to declare the coming of the Lord Jesus Christ is not a church at all. ನೋಡ್ರಿ, ಸಭೆಯು ದೇವರ ಆಗಮನವನ್ನು ಕುರಿತಾಗಿ ಎಚ್ಚರಿಸದಿರುವಂಥ ಸಭೆ ಅದು ಸಭೆಯಲ್ಲ. One of the principal reasons why the Lord appointed the church in this world is to declare that he is coming back again, and we have to be prepared and ready to meet him. ಸಭೆಯನ್ನ ಈ ಲೋಕದಲ್ಲಿ ನೇಮಕ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಾಮುಖ್ಯವಾದ ಉದ್ದೇಶವೇನೆಂದರೆ ಯೇಸುವಿನ ಆಗಮನವನ್ನು ಕುರಿತಾಗಿರುವಂತಹ ವಿಷಯವನ್ನು ತಿಳಿಯಪಡಿಸಲು. Two groups of people face the coming of the Lord Jesus Christ. ಎರಡು ಗುಂಪಿನ ಜನರು ಯೇಸುವಿನ ಆಗಮನವನ್ನು ಎದುರುಗೊಳ್ಳುತ್ತಾರೆ. One is the people who live in darkness. ಒಂದು ಗುಂಪಿನ ಜನರು ಕತ್ತಲೆಯಲ್ಲಿ ವಾಸ ಮಾಡುವವರು. They face the coming of the Lord Jesus Christ as a thief will come in the night. ಅವರು ಕಳ್ಳನು ಹೇಗೆ ಬರುತ್ತಾನೆ ರಾತ್ರಿ ವೇಳೆಯಲ್ಲಿ ಹಾಗೆ ಕರ್ತನ ಆಗಮನವನ್ನು ಎದುರುಗೊಳ್ಳುತ್ತಾರೆ. But the children of God don't face the coming of the Lord Jesus Christ as if they will face a thief who comes to rob in the night. ಆದರೆ ದೇವರ ಮಕ್ಕಳಾದರೂ ಕಳ್ಳನ ಹಾಗೆ ಅಲ್ಲದೆ ಕರ್ತನ ಆಗಮನವನ್ನ ಬಹಳ ವಿಭಿನ್ನವಾಗಿ ಅವರು ಎದುರುಗೊಳ್ಳುತ್ತಾರೆ. That is why in 1 Thessalonians chapter 5 verses 1 to 6 it says. ಅದಕ್ಕಾಗಿ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 1ರಿಂದ 6ನೇ ವಚನ ಹಾಗೆ ಹೇಳ್ತಾ ಇದೆ. We all know that the day of the Lord will come as a thief. ನಮ್ಮೆಲ್ಲರಿಗೂ ಗೊತ್ತಿದೆ ಕರ್ತನ ಆಗಮನದ ದಿನವು ಕಳ್ಳನ ಬರುವ ದಿನದ ಹಾಗಿರುತ್ತದೆಂದು. But in verse 4 he says, ಆದರೆ 4ನೇ ವಚನದಲ್ಲಿ ಆತನು ಹೇಳ್ತಾನೆ, but you brothers are not in the dark for this day to overtake you like a thief. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. For you are all the sons of light and the sons of the day. We do not belong to the night or the darkness. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರಲ್ಲ ಕತ್ತಲೆಯವರು ಅಲ್ಲ. When the world will look at the coming of the Lord Jesus Christ with shock and terror, we the children of God don't have to face the coming of the Lord with shock and surprise, but instead we will be there waiting for him to come and take us with him. ಲೋಕಕ್ಕಾದರೂ ಯೇಸುವಿನ ಎರಡನೇ ಆಗಮನವು ಅದು ಬಹಳಷ್ಟು ಭಯಾನಕವಾಗಿ ಆಶ್ಚರ್ಯಚಕಿತವಾಗಿ ಕಾಣಿಸಬಹುದು, ಆದರೆ ದೇವರ ಮಕ್ಕಳಾಗಿರುವಂತಹ ನಮಗಾದರೂ ಅಷ್ಟು ಭಯಾನಕವಾಗಿ ಆಶ್ಚರ್ಯಕರವಾಗಿ ಕಾಣಿಸುವುದಿಲ್ಲ. Why? ಯಾಕೆ? Because the Lord has already given us signs that will go before the coming of the Lord Jesus Christ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಈಗಾಗಲೇ ಆತನ ಎರಡನೇ ಆಗಮನಕ್ಕೆ ಮುಂಚಿತವಾಗಿರುವ ಸೂಚನೆಗಳನ್ನು ಆತನು ಹೇಳಿದ್ದಾನೆ. So we don't get surprised at the coming of the Lord Jesus Christ. ಹಾಗಾಗಿ ಆ ಸಮಯವನ್ನು ಕುರಿತು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. We expect the coming of the Lord Jesus Christ anytime. ನಾವು ಯಾವುದೇ ಸಮಯದಲ್ಲಾದರೂ ಯೇಸುವಿನ ಆಗಮನಕ್ಕಾಗಿ ಅಪೇಕ್ಷೆ ಉಳ್ಳವರಾಗಬೇಕು. We are ready and waiting. ನಾವು ಸಿದ್ಧರಾಗಿ ಎದುರು ನೋಡಬೇಕು. And the Bible speaks about different signs that will follow the coming of the Lord Jesus Christ. ಅದಕ್ಕಾಗಿ ಸತ್ಯವೇದವು ಯೇಸುವಿನ ಆಗಮನ ಕುರಿತಾಗಿ ವಿಭಿನ್ನ ಸೂಚನೆಗಳ ಕುರಿತು ಮಾತನಾಡುತ್ತದೆ. Last time I began with the first sign, which is the sign of Israel. ಕಳೆದ ಸಾರಿ ನಾನು ಒಂದು ಸೂಚನೆಯ ಕುರಿತಾಗಿ ಮಾತನಾಡಿದೆ. ಮೊದಲನೇದು ಅದು ಇಸ್ರಾಯೇಲಿನ ಕುರಿತು. In Matthew 24:32, ಮತ್ತಾಯ 24:32ನೇ ವಚನ, Jesus said, when you see the fig tree blossom, understand that the Son of Man has come close to the door. ಯೇಸು ಹೇಳಿದನು, ನೀವು ಈ ಅಂಜೂರದ ಮರವು ಚಿಗುರುವುದನ್ನು ನೋಡುವಾಗ ನೀವು ತಿಳ್ಕೊಳ್ಳಿರಿ, ಮನುಷ್ಯ ಕುಮಾರನು ಆತನ ಆಗಮನವು ಬಹಳ ಸಮೀಪವಾಗಿದೆ, ಆತನ ಬಾಗಿಲಲ್ಲಿ ನಿಂತಿದ್ದಾನೆಂದು ತಿಳ್ಕೊಳ್ಳಿರಿ. What is this fig tree? ಈ ಅಂಜೂರದ ಮರವೇನು? The fig tree is nothing else but
the land of Israel. ಈ ಅಂಜೂರದ ಮರ ಬೇರೆ ಏನೂ ಅಲ್ಲ, ಇಸ್ರಾಯೇಲ್ ದೇಶವಾಗಿದೆ. That you read it in Jeremiah chapter 24. ನೀವು ಅದನ್ನ ಇರ್ಮಿಯ 24ನೇ ಅಧ್ಯಾಯದಲ್ಲಿ ಓದಬಹುದು. The whole chapter of Jeremiah 24 talks about good figs and bad figs, speaking about the children of Israel, the Jewish people. ಆ ಇಡೀ 24ನೇ ಅಧ್ಯಾಯ ಇರ್ಮಿಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಒಳ್ಳೆ ಫಲಗಳನ್ನು ಕುರಿತಾಗಿ ಅಥವಾ ಒಳ್ಳೆ ಅಂಜೂರದ ಮರ, ಕೆಟ್ಟ ಅಂಜೂರದ ಮರಗಳನ್ನು ಕುರಿತಾಗಿ ನಾವು ನೋಡುತ್ತೇವೆ. If you want more, I will give Hosea chapter 9 and verse 10. ನಿಮಗೆ ಮತ್ತಷ್ಟು ವಿವರವಾಗಿ ತಿಳ್ಕೋಬೇಕಂತ ಇರುವುದಾದ್ರೆ ಹೋಶೇಯ 9ನೇ ಅಧ್ಯಾಯ 10ನೇ ವಚನ ನೀವು ಓದ್ರಿ. There the Lord declared, I discovered Israel like grapes in the wilderness. I saw your fathers like the first fruit of the fig tree in its season. ಕರ್ತನು ಹೀಗನ್ನುತ್ತಾನೆ, ಕಾಡಿನಲ್ಲಿ ದ್ರಾಕ್ಷಿಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲ್ ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣು ಕಂಡ ಹಾಗೆ ನಿಮ್ಮ ಪಿತೃಗಳು ಕಂಡೆನು. So last time I said the first sign of the coming of the Lord Jesus Christ is all about Israel. ನಾನು ಕಳೆದ ಬಾರಿ ಹೇಳಿದೆ, ಯೇಸುವಿನ ಎರಡನೇ ಆಗಮನದ ಕುರಿತಾಗಿರುವಂತಹ ಮೊದಲನೇ ಸೂಚನೆ ಎಲ್ಲವೂ ಇಸ್ರಾಯೇಲ್ ಕುರಿತಿರುತ್ತದೆ. I said 7 things will happen according to prophecy, that the nation of Israel will start to bud like a fig tree. ನಾನು ಪ್ರವಾದನೆ ಆಧಾರದ ಮೇರೆಗೆ 7 ಸಂಗತಿಗಳ ಕುರಿತಾಗಿ ನಾನು ಹೇಳಿದೆ, ಇಸ್ರಾಯೇಲ್ ದೇಶವು ಹೇಗೆ ಅದು ಚಿಗುರುತ್ತದೆ ಎಂದು. The first one, ಮೊದಲನೇದು, I said the prophecy of the re-establishment of the state of Israel will happen. ನಾನು ಹೇಳಿದೆ, ಇಸ್ರಾಯೇಲ್ ದೇಶವು ಪುನಃಸ್ಥಾಪಿಸುವಿಕೆಯು ಅದು ಪ್ರವಾದಾತ್ಮಕವಾಗಿ ನಡೆಯುತ್ತದೆ ಎಂದು. Second sign, the regathering of the Jewish people who were scattered through the ends of the earth will be brought back and resettled in the nation of Israel. ಎರಡನೇ ಸೂಚನೆ, ಚದರಿ ಹೋದಂತ ಎಲ್ಲ ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗಿ ಬರುತ್ತಾರೆ, ಒಂದೇ ಕಡೆಯಲ್ಲಿ ಅವರು ಸೇರಿ ಬರುತ್ತಾರೆ ಎಂದು ನಾನು ಹೇಳಿದೆ. The third sign was the reoccupation of the city of Jerusalem, from which they were thrown out and they lost their capital for 2000 years. ಮೂರನೇ ಸೂಚನೆಯಾಗಿ ಅವರು 2000 ವರ್ಷಗಳ ಹಿಂದೆ ಏನನ್ನ ಯಾವ ದೇಶವನ್ನು ಕಳ್ಕೊಂಡಿದ್ರು ಅದೇ ಸ್ಥಳದಲ್ಲಿ ಬಂದು ಅವರು ಎಲ್ಲ ಕಾರ್ಯವನ್ನು ಮಾಡುತ್ತಾರೆಂದು. And the fourth sign was the reclamation of the land of Israel from desolation to abundance. ನಾಲ್ಕನೇ ಸೂಚನೆಯಾಗಿ ಇಸ್ರಾಯೇಲ್ ದೇಶವು ಪುನಃ ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಮತ್ತು ಬರಿದಾಗಿರುವಂತಹ ಸ್ಥಳದಿಂದ ಸಮೃದ್ಧಿಯಾಗಿ ಆಗುವಂಥದ್ದು. The fifth sign, the revival of biblical Hebrew, a language that was forgotten and ceased to be in use for 2000 years, will be brought back again. ಐದನೇ ಸೂಚನೆಯಾಗಿ 2000 ವರ್ಷಗಳ ಹಿಂದೆ ಇದ್ದಂತಹ ಬೈಬಲ್ ಭಾಷೆ, ಹೀಬ್ರೂ ಭಾಷೆಯಾಗಿರುವಂತಹ ಆ ಒಂದು ಭಾಷೆಯು ಮರೆ ಮಾಡಲ್ಪಟ್ಟಿತ್ತು, ಅದು ಪುನಃ ತಿರುಗಿ ಕರೆತರುವಂತಹ ಒಂದು ಸೂಚನೆ. The sixth sign I spoke about was the resurgence of the Israeli military, which lost total significance, but it would come back after 2000 years and threaten the world. ಆರನೇ ಸೂಚನೆಯಾಗಿ ಇಸ್ರಾಯೇಲ್ ದೇಶದ ಸೈನ್ಯ ಸಮೂಹವು ಅದರ ಮಹತ್ವವು ಕಳೆದುಕೊಂಡಿತ್ತು, ಆದರೆ ಪುನಃ ಅದು ಅದರ ಮಹತ್ವವನ್ನು ತಿರುಗಿ ಪಡೆದುಕೊಂಡು ಸೈನ್ಯವಾಗಿ ಬಲವಾಗಿ ನಿಂತುಕೊಳ್ಳುತ್ತದೆ. Number 7, ಏಳನೇದು, a nation that never even existed in the world map for 2000 years will be reinstated, and it will become the center of attention and focus for the entire political arena of the world. ಏಳನೇ ಸೂಚನೆಯಾಗಿ ಪ್ರಪಂಚ ನಕ್ಷದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಆ ಇಸ್ರಾಯೇಲ್ ದೇಶವು ಈಗ ಅದು ಅಸ್ತಿತ್ವದಲ್ಲಿ ಬಂದದ್ದಾಗಿ ಅದು ಬಲವಾಗಿ ರಾಜಕೀಯಕ್ಕೆ ಕೇಂದ್ರೀಕೃತವಾಗಿ ಎಲ್ಲರಿಗೂ ಅದು ನಿಂತುಕೊಳ್ಳುವುದಾಗಿದೆ. So last week I was giving you prophecy after prophecy and how it fulfilled, proclaiming the coming of the Lord Jesus Christ is drawing near. ಹಾಗಾಗಿ ಕಳೆದ ವಾರ ನಾನು ಅನೇಕ ಪ್ರವಚನಗಳನ್ನು ಹೇಳುತ್ತಾ ಹೇಗೆ ಅವು ನೆರವೇರಿಸಲ್ಪಟ್ಟವು ಎಂಬುದಾಗಿ ನಾನು ಹೇಳುತ್ತಾ ಕರ್ತನ ಆಗಮನವನ್ನು ಕುರಿತಾಗಿ ನಾನು ನಿಮಗೆ ಹೇಳಿದೆ. Jesus not only spoke about the sign of Israel, the reblossoming of the fig tree. ಯೇಸು ಕ್ರಿಸ್ತನು ಕೇವಲ ಇಸ್ರಾಯೇಲರ ಕುರಿತಾಗಿ ಅಂಜೂರದ ಮರ ಚಿಗುರಿಸುವಿಕೆಯ ಕುರಿತಾಗಿ ಮಾತ್ರವಲ್ಲದೆ, there's a second sign we are going to handle today. ಇದನ್ನ ಎರಡನೇ ಸೂಚನೆಯನ್ನು ಕೂಡ ನಾವು ನೋಡ್ಲಿಕ್ಕಿದ್ದೇವೆ. The second sign that Jesus mentioned regarding his second coming is signs you can identify in nature. ಯೇಸು ಕ್ರಿಸ್ತನ ಎರಡನೇ ಆಗಮನದ ವಿಷಯವಾಗಿ ನಾವು ತಿಳ್ಕೋಬೇಕಾಗಿರುವಂತಹ ಸೂಚನೆಗಳಲ್ಲಿ ಎರಡನೇದು ಅದು ಪ್ರಕೃತಿಗೆ ಸಂಬಂಧಪಟ್ಟಂತಹ ಒಂದು ಸೂಚನೆ ಆಗಿರುತ್ತದೆ. In Luke chapter 21 and verse 11, ಲೂಕ 21ನೇ ಅಧ್ಯಾಯ 11ನೇ ವಚನಕ್ಕೆ ತಿರುಗಿಸಿ, Jesus said, ಯೇಸು ಹೇಳಿದನು, there will be violent earthquakes and famines and plagues in various places, and there will be terrifying sights and great signs from ಲೂಕ heaven. 21ನೇ ಅಧ್ಯಾಯ 11ನೇ ವಚನ, ಮತ್ತು ಮಹಾ ಭೂಕಂಪಗಳಾಗುವವು, ಅಲ್ಲಲ್ಲಿ ಬರಗಳು ಉಪದ್ರವಗಳು ಬರುವವು, ಉತ್ಪಾತಗಳು ಆಕಾಶದಲ್ಲಿ ಮಹಾ ಸೂಚನೆಗಳು ತೋರುವವು. In verse 25, 25ನೇ ವಚನ, he also spoke about how
the earth will be bewildered by the roaring sea and the waves. ಆತನು ಇನ್ನೂ ಸಹ ಹೇಳಿದನು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದಿಂದ ಈ ಭೂಮಿಯು ಗತಿಸಿ ಹೋಗುತ್ತದೆ ಅಂತ ಹೇಳಿದನು. So if I want to list the 5 different signs in nature, ಈ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತಹ 5 ವಿಧವಾದಂತಹ ಒಂದು ಸೂಚನೆ ನಾನು ಹೇಳಬೇಕಾದ್ರೆ you can write it down. ನೀವು ಅದನ್ನು ಬರ್ಕೊಳ್ರಿ. The first one is violent earthquakes. ನೀವು ಅದನ್ನು ಬರ್ಕೊಳ್ರಿ. ಮೊದಲನೇದಾಗಿ ಮಹಾಭೂಕಂಪಗಳು ಉಂಟಾಗುತ್ತವೆ. Number 2, famines. ಎರಡನೇದು ಬರಗಳು. Number 3, plagues. ಮೂರನೇದು ಉಪದ್ರವ. Number 4, terrifying signs in heaven. ನಾಲ್ಕನೇದು ಆಕಾಶದಲ್ಲಿ ಭಯಂಕರವಾದ ಸೂಚನೆಗಳು. Number 5, roaring sea and the waves. ಐದನೇದಾಗಿ ಗರ್ಜಿಸುವಂತಹ ಸಮುದ್ರದ ಅಲೆಗಳು ಭೂಮಿಯ ಮೇಲೆ. You see, this is something that we all should start to notice. ನೋಡಿ, ಇದನ್ನ ನಾವೆಲ್ಲರೂ ಕೂಡ ಗುರುತಿಸಬೇಕಾಗಿರುವಂತಹ ಮಹಾ ವಿಷಯವಾಗಿದೆ. In Psalm 19, David declared, 19ನೇ ಕೀರ್ತನೆಯಲ್ಲಿ ದಾವೀದನು ಹೇಳುತ್ತಾನೆ, the heavens declare the glory of the Lord and the sky proclaims the work of his hands. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಎಂದು. The nature that God created not only proclaims the glory and the wonder of God, ದೇವರು ಸೃಷ್ಟಿಸಿದಂತಹ ಎಲ್ಲಾ ಸೃಷ್ಟಿಯು ಕೇವಲ ದೇವರ ಮಹಿಮಾ ಪ್ರಭಾವವನ್ನು ಮಾತ್ರ ವಿವರಿಸುವುದಲ್ಲದೆ, I want you to understand today that the same nature which declares the glory of God will also declare the return of the Creator to this world to rule it as a judge in the last days. ಯಾವ ದೇವರ ಸೃಷ್ಟಿಯು ಅದು ದೇವರ ಮಹಿಮಾ ಪ್ರಭಾವವಾಗಿ ಉಂಟು ಮಾಡಲ್ಪಟ್ಟಿದೆಯೋ ಅದೇ ದೇವರ ಸೃಷ್ಟಿಯು ದೇವರ ಆಗಮನವನ್ನು ಕುರಿತಾಗಿ ಸೂಚಿಸುವಂತದಾಗಿದೆ. In verse 3 and 4 in the same psalm, 3ನೇ 4ನೇ ವಚನ ಅದೇ ಕೀರ್ತನೆ ಭಾಗದಲ್ಲಿ, it's so beautiful. ಬಹಳ ಅದ್ಭುತ. It says regarding nature, there is no speech, there are no words, their voice is not heard, their message has gone out to all the earth and their words to the end of the world. 3ನೇ 4ನೇ ವಚನ ಅದೇ ಕೀರ್ತನೆ ಭಾಗದಲ್ಲಿ, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ, ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. They cannot speak, ಅವು ಮಾತನಾಡುವುದಿಲ್ಲ, they don't have words, ಅವುಗಳಿಗೆ ಮಾತಿಲ್ಲ, but their voice and their message will reach to the ends of the earth. ಆದರೆ ಅದರ ಸ್ವರವು, ಅದರ ಕೊಡುವ ಸಂದೇಶವು ಅದು ಭೂಮಿಯ ಕಟ್ಟಕಡೆವರೆಗೂ ಪ್ರಸರಿಸುತ್ತದೆ. See, this is exactly what happened when Jesus came into this world 2000 years ago. ನೋಡಿ, 2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಬಂದಾಗ ಖಚಿತವಾಗಿ ನಡೆದಂತ ವಿಷಯ ಇದೇ ಆಗಿದೆ. If you read Matthew chapter 2 and verse 2, ನೀವು ಓದುವುದಾದ್ರೆ ಮತ್ತಾಯ 2ನೇ ಅಧ್ಯಾಯ 2ನೇ ವಚನದಲ್ಲಿ, the wise men came to the palace of Herod and told him, where is he who has been born the king of the Jews? For we saw his star in the east and we have come to worship him. ಹೇರೋದನ ಅರಮನೆಗೆ ಬಂದು ಜೋಯಿಸರು ಹೇಳ್ತಾ ಇದ್ದಾರೆ, ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ನಾವು ಆತನ ನಕ್ಷತ್ರವನ್ನು ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. When Jesus came into this world first time as a savior, ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದದ್ದು ಮೊದಲನೇದಾಗಿ ರಕ್ಷಕನಾಗಿ, and there was a silent star that was burning in the sky for all to see, proclaiming that the savior is coming into this world. ಈ ಲೋಕದಲ್ಲಿ ಲೋಕ ರಕ್ಷಕನಾಗಿ ಜನಿಸಿ ಬಂದಂತ ಯೇಸುವನ್ನು ಸೂಚಿಸುವಂತಹ ಒಂದು ನಕ್ಷತ್ರವು ಆಕಾಶದಲ್ಲಿ ಎಲ್ಲರಿಗೆ ಕಾಣಿಸಲ್ಪಟ್ಟಿತು. But Jesus is going to come again. ಯೇಸು ಮತ್ತೆ ಹಾಗೆ ಬರುವುದಿಲ್ಲ, not as a savior, ರಕ್ಷಕನಾಗಿ ಬರುವುದಿಲ್ಲ, but as a fiery judge. ಆದರೆ ದಹಿಸುವ ನ್ಯಾಯಾಧೀಶನಾಗಿ ಬರುತ್ತಾನೆ. Now there will be no silent stars. ಈಗ ಯಾವುದೇ ನಿಶಬ್ದವಾದ ನಕ್ಷತ್ರಗಳಿಲ್ಲ. There will be a whole new arena of tremendous signs and terrifying happenings like earthquakes and these roaring of the sea, stars falling from heaven, and it will be so terrifying, proclaiming that the judge of all the earth is coming back. ಆದರೆ ಬದಲಾಗಿ ಭಯಂಕರವಾದಂತಹ ಆಕಾಶದಲ್ಲಿ ಸೂಚನೆಗಳು, ಅನೇಕವಾದಂತಹ ನಕ್ಷತ್ರಗಳು ಬೀಳುವಂಥದ್ದು, ಅನೇಕ ಸಮುದ್ರ ಅಲೆಗಳು ಭೂಮಿ ಮೇಲೆ ಚಿಮ್ಮುವಂಥದ್ದು, ಅನೇಕ ಭಯಾನಕವಾದ ಸೂಚನೆಗಳು ಆಕಾಶದಲ್ಲಿ ಕಾಣಿಸಲ್ಪಡುತ್ತವೆ. I tell you, these signs, no matter how much people try, they cannot cover up, they cannot camouflage. ನಾನು ಹೇಳ್ತೇನೆ, ನಿಜವಾಗಲೂ ಈ ಎಲ್ಲ ಸೂಚನೆಗಳನ್ನ ಎಷ್ಟು ಜನರು ಏನೇ ಪ್ರಯತ್ನ ಮಾಡಿದರೂ ಅದನ್ನ ನಿಯಂತ್ರಿಸುವುದಕ್ಕೆ, ಅದನ್ನ ಮುಚ್ಚಲಿಕ್ಕೆ ಆಗುವುದಿಲ್ಲ. People can alter their clocks, they can manipulate the news, but they cannot do anything with what nature is shining and showing off in splendor for all to see. ಜನರು ಗಡಿಯಾರವನ್ನು ಬದಲಾಯಿಸಬಹುದು, ಇರುವಂತಹ ಸಂಗತಿಗಳನ್ನು ಅವರು ತಿರುಚಿ ಹೇಳಬಹುದು, ಆದರೆ ಈ ಸೃಷ್ಟಿಯು ತೋರಿಸುವಂತ ಯಾವುದೇ ಸೂಚನೆಯನ್ನು ಅವರು ತಿರುಚಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. It will be in nature for all to see. ಅದು ಎಲ್ಲರೂ ಕೂಡ ಕಾಣಿಸುವ ಹಾಗೆ ದೇವರ ಸೃಷ್ಟಿಯಾಗಿರ್ತದೆ, ದೇವರ ಪ್ರಕೃತಿ. How will this happen?
ಇದು ಹೇಗೆ ಆಗುತ್ತದೆ? Matthew 24:8. ಮತ್ತಾಯ 24:8. In the HCSB version, it goes like this. It says, all these events are the beginning of birth pain. ಮತ್ತಾಯ 24:8. ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. In Tamil it is written, this is the beginning of pain. ತಮಿಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದು ನೋವಿನ ಪ್ರಾರಂಭವೆಂದು. But English is much more clear. ಆದರೆ ಆಂಗ್ಲ ಭಾಷೆಯು ಮತ್ತು ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. What is that? ಅದೇನು? It is not ordinary pain. ಅದು ಸಾಧಾರಣವಾದ ನೋವಲ್ಲ. It will be like birth pains a woman endures as she delivers a baby. ಸ್ತ್ರೀಗೆ ಪ್ರಸವ ವೇದನೆ ಹೇಗೆ ನೋವು ಉಂಟಾಗುತ್ತದೆಯೋ ಅಂತಹ ಒಂದು ನೋವಿರುತ್ತದೆ ಎಂದು ಹೇಳ್ತದೆ. Now, regarding birth pains, there are two signs. ಪ್ರಸವ ವೇದನೆ ಸಮಯದಲ್ಲಿ ಎರಡು ಸೂಚನೆಗಳು. Number one, ಒಂದು, the pain will be frequent and the pain will become fierce as the delivery nears. ನೋವು ಸತತವಾಗಿ ಕಾಣಿಸ್ತಾ ಇರುತ್ತದೆ ಮತ್ತು ಆ ಪ್ರಸವ ವೇದನೆ ಹೇಗಿರುತ್ತದೆ ಅಂದರೆ ಮಗುವು ಇನ್ನೇನು ಜನಿಸುವಂತಹ ಕಾಲ ಬಹಳ ಸಮೀಪವಾಗಿದೆ ಆ ಸಮಯ ಎಂದು ಕಾಣಿಸುವಂಥದ್ದು. That is a sign to say the baby is going to be delivered. ಆ ಸೂಚನೆ ಏನು ಸೂಚಿಸ್ತದೆ ಅಂತಂದ್ರೆ ಇನ್ನೇನು ಮಗುವು ಜನಿಸುವಂಥದ್ದಾಗಿದೆ ಎಂದು. In the same way, ಅದೇ ರೀತಿಯಾಗಿ Jesus said, just like a woman will endure birth pangs frequently and more fiercely as it draws close, during the coming of the Lord Jesus Christ, the pain that will be exhibited by nature will become more frequent and become more fierce day by day. ಒಬ್ಬ ಸ್ತ್ರೀ ಹೇಗೆ ಪ್ರಸವ ವೇದನೆ ಸಮಯದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸುತ್ತಾಳೋ ಹಾಗೆ ಯೇಸು ಕ್ರಿಸ್ತನು ತನ್ನ ಎರಡನೇ ಆಗಮನದ ಸಮಯದಲ್ಲಿ ಈ ಸೃಷ್ಟಿ ಎಲ್ಲವೂ ಸಹ ಬಹಳಷ್ಟು ನೋವು ಪಡುತ್ತಾ ಇರುತ್ತದೆ. This is not only just in the Bible, but today in world news and in research this has been proved. ಇದು ಕೇವಲ ಬೈಬಲಲ್ಲಿ ಬರೆಯಲ್ಪಟ್ಟ ವಿಷಯ ಮಾತ್ರವಲ್ಲದೆ ಅನೇಕ ಪ್ರಾಯೋಗಿಕವಾಗಿ ಪ್ರಪಂಚದ ವಾರ್ತೆಯ ಮೂಲಕವಾಗಿ ಇದು ರುಜು ಮಾಡಲ್ಪಟ್ಟಿದೆ. It has been proved that in the last 10 years, every year the increase of natural disasters has gone up by 7.5% every year. ಇದು ನಿಜವಾಗಲೂ ರುಜು ಮಾಡಲ್ಪಟ್ಟಿದೆ ಪ್ರಿಯರೇ. ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ನೈಸರ್ಗಿಕ ವಿಪತ್ತು 7.5% ಅದು ವಿಪತ್ತಿಗೆ ಸಂಭವಿಸುತ್ತಾ ಇದೆ ಎಂದು. Every year 7% increase. ಪ್ರತಿ ವರ್ಷ ನೈಸರ್ಗಿಕ ವಿಪತ್ತು 7% ಅದು ಹೆಚ್ಚುತ್ತಾ ಇದೆ. Just a little data from Oxfam. ನೋಡ್ರಿ, ಆಕ್ಸ್ಫ್ಯಾಮ್ ಅವರಿಂದ ಸ್ವಲ್ಪ ಇದು ಮಾಹಿತಿ ಸಿಕ್ಕಿದೆ. In the year 1980, they found out 120 natural disasters. 1980ನೇ ಇಸ್ವಿಯಲ್ಲಿ ಪ್ರಿಯರೇ 120ರಷ್ಟು ನೈಸರ್ಗಿಕ ವಿಪತ್ತನ್ನ ಜನರು ಕಂಡುಕೊಂಡಿದ್ದಾರೆ. But in the year 2006, ಆದರೆ 2006ನೇ ಇಸ್ವಿಯಲ್ಲಿ that increased to 240 a year. ಅದು ಈಗ ವರ್ಷಕ್ಕೆ 240ರಷ್ಟು ಹೆಚ್ಚಾಗಿದೆ. They say in the start of the 20th century, ಅವ್ರು ಹೇಳ್ತಾರೆ 20ನೇ ಶತಮಾನದ ಪ್ರಾರಂಭದಲ್ಲಿ about 8 million people died as a result of natural disasters alone. ನೈಸರ್ಗಿಕ ವಿಪತ್ತುಗಳ ಫಲಿತಾಂಶವಾಗಿ 8 ಮಿಲಿಯನ್ ಜನರು ಸಾವನ್ನಪ್ಪಿದ್ದಾರೆ ಎಂದು ಅವರು ವಿವರವಾಗಿ ತಿಳಿಸಿದ್ದಾರೆ. And it is increasing. ಅದು ಇನ್ನೂ ಹೆಚ್ಚುತ್ತಾ ಇದೆ ಇದುವರೆಗೂ. I think it is very evident in our news today. ನನಗೆ ಅನಿಸುತ್ತದೆ ಈ ದಿನ ವಾರ್ತೆಗಳಲ್ಲಿ ಅದು ನಿಜವಾಗಲೂ ಸ್ಪಷ್ಟವಾಗಿದೆ ಎಂದು. Cyclones, typhoons, earthquakes, forest fire used to be once in a while incident. ಚಂಡಮಾರುತಗಳು, ಭೂಕಂಪಗಳು, ಕಾಡ್ಗಿಚ್ಚು ಇವೆಲ್ಲವೂ ಸಹ ಅಪರೂಪವಾಗಿ ಯಾವಾಗೋ ಒಂದು ಸಮಯದಲ್ಲಿ ಸಂಭವಿಸುವಂತಹ ಒಂದು ಸನ್ನಿವೇಶಗಳಾಗಿರ್ತವೆ. But now very often you are able to see that as a common news almost every week. ಆದರೆ ಈ ಮಧ್ಯಕಾಲದಲ್ಲಿ ನಾವು ನೋಡುವಾಗ ವಾರ್ತೆಗಳಲ್ಲಿ ಪ್ರತಿ ವಾರ ಯಾವುದೋ ಒಂದು ಕಡೆ ಅದನ್ನು ನಾವು ನೋಡ್ತಾನೆ ಇರ್ತೇವೆ. And the Lord Jesus Christ was very clear and specific regarding the incidents that are happening today. ಈ ದಿನ ಸಂಭವಿಸುವಂತ ಎಲ್ಲಾ ಒಂದು ಸಂಗತಿಗಳ ಕುರಿತಾಗಿ ಕರ್ತನಾದ ಯೇಸು ಬಹಳ ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ. Everyone listen to me. ಎಲ್ಲರೂ ನನ್ನ ಕೇಳಿಸ್ಕೊಳ್ರಿ. This is no ordinary thing that is happening around us. ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಸನ್ನಿವೇಶ ಸಂಗತಿಗಳು ಸಾಧಾರಣವಾದದ್ದಲ್ಲ. I sincerely believe that believers, Christians who lived 200 years ago
could never fully understand certain scriptures, certain prophecies in the Bible like we could do in today's day. ನಾನು ನಿಜವಾಗಲೂ ನಂಬುತ್ತೇನೆ 2000 ವರ್ಷಗಳಿಂದ ವಿಶ್ವಾಸಿಗಳಾದವರು ನಿಜವಾಗಲೂ ಬೈಬಲಲ್ಲಿ ಬರೆಯಲ್ಪಟ್ಟಂತ ಕೆಲವು ವಿಷಯಗಳು ಕೆಲವು ಪ್ರವಚನಗಳನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡಿಲ್ಲ ಈ ದಿನದವರೆಗೂ. I will give you one example. ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. Turn with me to Luke chapter 21. ನನ್ನ ಜೊತೆ ನೀವೆಲ್ಲರೂ ಕೂಡ ಲೂಕ 21ನೇ ಅಧ್ಯಾಯ ತಿರುಗಿಸಿರಿ. And in verse 26. 26ನೇ ವಚನ. There Jesus talks about how signs will be in the heavens and how the waves and all will roar. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಸೂಚನೆಗಳು ಕಾಣಿಸ್ತವೆ ಎಂದು ಹೇಳ್ತಾ ಇದ್ದಾನೆ. But in verse 26 he said, 26ನೇ ವಚನದಲ್ಲಿ ಆತನು ಹೇಳ್ತಾನೆ, he said, people will faint from fear and expectation of the things that are coming on the world because the celestial powers will be shaken. 26ನೇ ವಚನದಲ್ಲಿ ಆತನು ಹೇಳ್ತಾನೆ, ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. Now listen. ಈಗ ಕೇಳಿ, two important things there. ಎರಡು ಪ್ರಾಮುಖ್ಯವಾದ ವಿಷಯ ಅಲ್ಲಿವೆ. We read it very fast, but there are two hidden truths there. ನಾವು ಬಹಳ ವೇಗವಾಗಿ ಓದಿದ್ದೇವೆ. ಎರಡು ವಿಷಯ ರಹಸ್ಯಗಳಲ್ಲಿ ಅಡಗಿಸಲ್ಪಟ್ಟಿವೆ. First, it talks about how people will be aware of things, dangers happening not in their locality but in the world. ಜನರು ಅವರ ಸುತ್ತಲೂ ಇರುವಂತಹ ಪ್ರದೇಶದ ಮಧ್ಯದಲ್ಲಿ ನಡೆಯುವಂತಹ ಸಂಗತಿಗಳನ್ನು ಕುರಿತಾಗಿ ಅಲ್ಲದೆ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಸಂಗತಿಗಳನ್ನು ಕುರಿತಾಗಿ ಅವರು ಭಯ ಹಿಡಿದವರಾಗಿ ಜೀವಿಸುತ್ತಾರೆ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ, this is not possible 200 years ago. ಇದು 2000 ವರ್ಷಗಳ ಹಿಂದೆ ಇದು ಸಾಧ್ಯವಾಗಲಿಕ್ಕೆ ಇಲ್ಲ ಪ್ರಿಯರೇ. 200 years ago news was very local. 200 ವರ್ಷಗಳ ಹಿಂದೆ ವಾರ್ತೆಯು ಬಹಳ ಪ್ರಾದೇಶಿಕವಾಗಿತ್ತು. Why? ಯಾಕೆ? There was no TV, there is no satellite, there is no radio, there is no telegraph, there is no email, there is no internet. ಯಾಕಂದ್ರೆ ಆ ಸಮಯದಲ್ಲಿ ಯಾವುದೇ ಟಿವಿ, ರೇಡಿಯೋ, ಇಂಟರ್ನೆಟ್ಗಳು ಏನೂ ಇರಲಿಲ್ಲ. So anything happens, it happens locally and people know. ಏನಾದರೂ ನಡೆದರೆ ಅದು ಪ್ರಾದೇಶಿಕವಾಗಿ ನಡೀತದೆ, ಅದು ಜನರಿಗೆ ಗೊತ್ತಾಗುತ್ತೆ. But Jesus said, people will come to hear natural disasters that are happening throughout the world. ಆದರೆ ಯೇಸು ಹೇಳಿದನು, ನೈಸರ್ಗಿಕ ವಿಪತ್ತುಗಳನ್ನು ಕುರಿತಾಗಿ ಇಡೀ ಜಗತ್ತೆಲ್ಲ ಕೂಡ ತಿಳ್ಕೊಳ್ಳುತ್ತದೆ ಎಂದು. How? ಹೇಗೆ? Look at today's news. ಈ ದಿನದ ವಾರ್ತೆಗಳನ್ನು ನೀವು ನೋಡಿ. Live news regarding fires, typhoon, cyclone, on the spot they give you live coverage. ಪ್ರಿಯರೇ, ಚಂಡಮಾರುತ, ಭೂಕಂಪಗಳು, ಅನೇಕ ವಿಪತ್ತುಗಳ ಕುರಿತಾಗಿ ಅವರು ನೇರ ಪ್ರಸಾರವನ್ನು ಕೊಡುತ್ತಾರೆ ವಾರ್ತೆಗಳಲ್ಲಿ. This was not possible 200 years ago. 200 ವರ್ಷಗಳ ಹಿಂದೆ ಇದು ಅಸಾಧ್ಯ. These are the last days. ಇವು ಕೊನೆಯ ದಿನಗಳಾಗಿವೆ. Number 2. ಎರಡನೇದು, look at that verse. ಅದೇ ವಚನ ನೋಡಿ. People will faint from fear of expectation. ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾರೆ. This is real in today's time. ಇದು ಈ ದಿನಗಳಲ್ಲಿ ಬಹಳ ನಿಜವಾದದ್ದು. How? ಹೇಗೆ? 200 years ago, 200 ವರ್ಷಗಳ ಹಿಂದೆ people were aware of an incident only after it landed, after it happened. ಜನರು ಏನಾದರೂ ಸಂಗತಿಯು ಸಂಭವಿಸಿದ ನಂತರ ಅಥವಾ ಇಳಿದು ಬಂದ ಮೇಲೆ ಅವರು ಅದನ್ನು ಕುರಿತಾಗಿ ತಿಳ್ಕೊಳ್ತಾ ಇದ್ರು. But today, ಆದರೆ ಈ ದಿನ you are able to see weather forecast even before you experience it. ನೀವು ಮುಂಚಿತವಾಗಿ ನೋಡಲು ಅಥವಾ ಅನುಭವಿಸಿದ ನಂತರ ಅದನ್ನು ನೀವು ವೀಕ್ಷಿಸಲು ಸಾಧ್ಯವಾಗುತ್ತಿದೆ. Fan Puel, cyclone is going to land here. ಚಂಡಮಾರುತ ಸಂಭವಿಸಲಿಕ್ಕಿದೆ. Be ready. This is the pathway of the storm. ಅಲೆಗಳು ಬರ್ತಾ ಇವೆ, ಸಿದ್ಧರಾಗಿರಿ. They make people expect things even before it happens. ಜನರು ಅಪೇಕ್ಷಿಸಿಕೊಂಡಿರಬೇಕೆಂದು ಸಂಗತಿಗಳು ಸಂಭವಿಸಲಿಕ್ಕಿಂತ ಮುಂಚಿತವಾಗಿ ಅದಕ್ಕಾಗಿ ಎದುರು ನೋಡುವಂತೆ ಜನರನ್ನು ಹಾಗೆ ಮಾಡಿಬಿಡುತ್ತಾ ಇದ್ದಾರೆ ಈ ದಿನಗಳಲ್ಲಿ. And people live in fear just by hearing the news and watching images captured from satellites, which was not available 200 years ago. ಜನರು ಆ ವಾರ್ತೆಗಳನ್ನು ನೋಡುತ್ತಾ ಭಯ ಹಿಡಿದವರಾಗಿ ಜೀವಿಸುತ್ತಾ ಅವರು ಸ್ಯಾಟಲೈಟ್ಗಳ ಮೂಲಕವಾಗಿ ತೆಗೆಯಲ್ಪಟ್ಟಂತ ಚಿತ್ರಗಳನ್ನು ನೋಡಿ ಭಯಪಡುತ್ತಾ ಇದ್ದಾರೆ. 200 ವರ್ಷಗಳ ಹಿಂದೆ ಅದು ಇರಲಿಲ್ಲ. The prophecies of Jesus are much more real and applicable in the 21st century. ಹಾಗಾಗಿ ಯೇಸುವಿನ ಪ್ರವಾದನೆಗಳು ನಿಜವಾಗಲೂ 21ನೇ ಶತಮಾನದಲ್ಲಿ ಬಹಳಷ್ಟು ಅನ್ವಯಿಸುವಂತ ಸತ್ಯವಾದ ಸಂಗತಿಗಳು. This morning I am going to handle not all the 5 but the first 3 of the terrible natural disasters Jesus said will happen very closely before his coming. ಈ ಮುಂಜಾನೆ ವೇಳೆ ಆ 5 ಸಂಗತಿಗಳನ್ನು ಕುರಿತಾಗಿ ನಾನು ಹೇಳಲಿಕ್ಕಿಲ್ಲ, ಆದರೆ ಆ 3 ಸಂಗತಿಗಳನ್ನು ಬಹಳ ಭಯಾನಕವಾದಂತಹ ಸಂಗತಿಗಳನ್ನು ಕುರಿತಾಗಿ ನಾನು ನಿಮಗೆ ಈ ಮುಂಜಾನೆ ವೇಳೆ ತಿಳಿಸುವವನಾಗಿದ್ದೇನೆ. I want you to listen very carefully. ನೀವು ಬಹಳ ಜಾಗ್ರತೆಯಿಂದ ಕೇಳಿಸಿಕೊಳ್ಳಬೇಕೆಂದು ನಾನು ಇಷ್ಟಪಡ್ತೇನೆ. The first thing Jesus said was, ಮೊದಲನೇ ಸಂಗತಿ ಯೇಸು ಹೇಳಿದ್ದೇನೆಂದರೆ,
before he returns, close to his return, terrible and great earthquakes will happen. ಆತನು ಹಿಂದಿರುಗುವ ಮುಂಚೆ ಅದರ ಸಮೀಪವಾಗಿ ಮಹಾ ಭೂಕಂಪಗಳು ಅನೇಕ ಸಂಗತಿಗಳು ಸಂಭವಿಸುವಂತದ್ದಾಗಿದೆ. Earthquakes of a nature the world has never seen before. ನೋಡ್ರಿ, ಪ್ರಪಂಚವು ಹಿಂದೆಂದೂ ಕಾಣದೇ ಇರುವಂತಹ ಒಂದು ಭಯಾನಕವಾದ ಭೂಕಂಪಗಳು ಸಂಭವಿಸುತ್ತವೆ. The Bible details or chronicles about 12 earthquakes in its Bible history. ಸತ್ಯವೇದವು ಅದರ ಇತಿಹಾಸ ನೋಡುವುದಾದರೆ, ಅದೆಲ್ಲ ವೃತ್ತಾಂತವನ್ನು ಪರಿಶೀಲನೆ ಮಾಡುವುದಾದರೆ 12 ಭೂಕಂಪಗಳನ್ನು ಕುರಿತಾಗಿ ಮಾತನಾಡುತ್ತದೆ. Some are directly inferred, some are indirectly inferred. ಕೆಲವು ನೇರವಾಗಿ ಅತಿಗೆಂಪಾಗಿ ಕಾಣಿಸುತ್ತವೆ ಮತ್ತು ಕೆಲವು ಪರೋಕ್ಷವಾಗಿ ಅತಿಗೆಂಪಾಗಿ ಕಾಣಿಸುತ್ತವೆ. In fact, the first earthquake is the earthquake that happened on the third day of creation, inferred. ಹೌದು, ನಿಜವಾಗಲೂ ಮೊದಲನೇ ಭೂಕಂಪ ಸಂಭವಿಸಿದ್ದು ಸೃಷ್ಟಿಯ 3ನೇ ದಿನವಾಗಿರುವಂತಹ ಆ ದಿನವೇ ಮೊದಲನೇ ಭೂಕಂಪ ನೇರವಾಗಿ ಸಂಭವಿಸಿತು. Many Bible scholars believe the land mass and the sea was divided by a huge earthquake that lifted the land mass out of the waters which covered the earth. ಅನೇಕ ಬೈಬಲ್ ಪಂಡಿತರು ಅವರು ಹೇಳುವಂತ ಸಂಗತಿ ಏನೆಂದರೆ, ಆ ನೀರಿನ ಒಂದು ಮಟ್ಟವು ಅದು ಮೇಲಕ್ಕೆ ವಿಭಾಗಿಸಲ್ಪಟ್ಟದಾಗಿ ಒಂದು ಭೂಕಂಪವು ಸಂಭವನೆಯಾಗಿ ಅದು ಬೇರ್ಪಾಟಾಯಿತು ಎಂದು. The earth was covered in water. ಭೂಮಿ ಎಲ್ಲವೂ ಕೂಡ ನೀರಿಂದ ತುಂಬಲ್ಪಟ್ಟಿತ್ತು. A huge earthquake brought the entire land mass up so there could be a basin created and oceans were formed. ಆ ಸಮಯದಲ್ಲಿ ದೊಡ್ಡ ಭೂಕಂಪವು ಸಂಭವಿಸಲ್ಪಟ್ಟದಾಗಿ ಅದು ಈ ಭೂಮಿಯ ಮೇಲಿರುವಂತಹ ಎಲ್ಲ ನೀರಿನ ಭಾಗವೆಲ್ಲವೂ ಮೇಲಕ್ಕೆ ಒಯ್ಯಲ್ಪಟ್ಟಿತು, ಕೆಳಗೆಲ್ಲವೂ ಕೂಡ ಒಣನೆಲವಾಯಿತು ಎಂದು ನಾವು ನೋಡುತ್ತೇವೆ. You read that inference very much in detail in Psalm 104 verse 5 to 9. ನೀವು ಅವೆಲ್ಲ ಸಂಗತಿಗಳನ್ನ 104ನೇ ಕೀರ್ತನೆ 5ರಿಂದ 9ನೇ ವಚನದವರೆಗೂ ಸ್ಪಷ್ಟವಾಗಿ ನೀವು ಓದಿ ತಿಳಿದುಕೊಳ್ಳಬಹುದು. I don't have time to read it. You can read it at home. ಅವೆಲ್ಲವನ್ನು ಓದುವುದಕ್ಕೆ ನನ್ನ ಬಳಿ ಸಮಯ ಇಲ್ಲ, ನೀವು ಮನೆಗೆ ಹೋಗಿ ಓದ್ರಿ. The second earthquake mentioned in the Bible is the earthquake that happened during the flood of Noah. ನೋಹನ ಕಾಲದಲ್ಲಿ ಸಂಭವಿಸಿದಂತ ಆ ಒಂದು ಭೂಕಂಪವು ಅದು 2ನೇ ಭೂಕಂಪವಾಗಿ ನಾವು ನೋಡುತ್ತೇವೆ. Genesis chapter 7 and verse 11. ಆದಿಕಾಂಡ 7ನೇ ಅಧ್ಯಾಯ 11ನೇ ವಚನ. The sources of the watery depths were burst open and the floodgates of the sky burst open. ಆದಿಕಾಂಡ 7ನೇ ಅಧ್ಯಾಯ 11ನೇ ವಚನ. ಭೂಮಿಯ ಕೆಳಗಿರುವ ಸಾಗರದ ನೆಲೆಗಳು ಒಡೆದವು, ಆಕಾಶದ ತೋಬುಗಳು ತೆರೆದವು. The third earthquake. ಮತ್ತು ಈಗ 3ನೇ ಭೂಕಂಪ, the crossing of the Red Sea. ಕೆಂಪು ಸಮುದ್ರವನ್ನು ದಾಟಿ ಹೋಗುವಂತದ್ದು. We think the wind blew and the waters parted. ನಾವು ಅಂದುಕೊಳ್ತೇವೆ ಗಾಳಿಯು ಬೀಸಿತು, ಅಲ್ಲಿ ನೀರು ವಿಭಾಗಿಸಲ್ಪಟ್ಟವೆ ಎಂದು. But if you read Psalm 77 verse 18, ನೀವು ಓದುವುದಾದರೆ 77ನೇ ಕೀರ್ತನೆ 18ನೇ ವಚನದಲ್ಲಿ David says, before the waters parted, the earth shook and quaked and gave way for the waters. ನೀವು ಓದುವುದಾದರೆ 77ನೇ ಕೀರ್ತನೆ 18ನೇ ವಚನದಲ್ಲಿ ದಾವೀದನು ಅನ್ನುತ್ತಾನೆ, ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು, ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು, ಭೂಮಿಯು ಅಲ್ಲಾಡಿ ಕಂಪಿಸಿತು ಎಂದು. Fourth earthquake, 4ನೇ ಭೂಕಂಪ, Exodus 19 verse 18. ವಿಮೋಚನ ಕಾಂಡ 19:18ನೇ ವಚನ. When Moses went up to Sinai to receive the commandments from God, ಮೋಶೆ 10 ಆಜ್ಞೆಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬೆಟ್ಟದ ಮೇಲೆ ಸೀನಾಯಿ ಬೆಟ್ಟಕ್ಕೆ ಹೋದಾಗ the whole mountain shook violently, the Bible says. ಬೆಟ್ಟವೆಲ್ಲವೂ ಕೂಡ ಭಯಂಕರವಾಗಿ ಕಂಪಿಸಿತು ಎಂದು ನಾವು ನೋಡುತ್ತೇವೆ. The fifth earthquake inferred in the Bible is the fall of the walls of Jericho, which could never happen otherwise unless there was a violent earthquake that brought the stones tumbling down. 5ನೇ ಭೂಕಂಪವು ನಾವು ನೋಡುತ್ತೇವೆ ಸತ್ಯವೇದದಲ್ಲಿ, ಎರಿಕೋ ಕೋಟೆ ಗೋಡೆಗಳು ಬಿದ್ದು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅದು ಹಿಂದೆಂದೂ ಕೂಡ ಇತಿಹಾಸದಲ್ಲಿ ನಡೆದೇ ಇರುವಂತಹ ಭೂಮಿಯು ಕಂಪಿಸಿತು, ಆ ಕಾರಣದಿಂದ ಆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋದವು ಎಂದು ನೋಡುತ್ತೇವೆ. Number 6, 6ನೇದು Numbers 16 verses 31 to 33. ಅರಣ್ಯಕಾಂಡ 16ನೇ ಅಧ್ಯಾಯ 31ರಿಂದ 33ನೇ ವಚನ. It says the earth split open against the sons of Korah, swallowed them up, closed again. ಅಲ್ಲಿ ಹೀಗೆ ಹೇಳ್ತದೆ, ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯ ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಕೋರನಿಗೆ ಸೇರಿದ ಮನುಷ್ಯರೆಲ್ಲರನ್ನು ಸರ್ವಸ್ವವನ್ನು ನುಂಗಿಬಿಟ್ಟಿತು. Earthquake number 7 in the Bible. 7ನೇ ಭೂಕಂಪ. In 1 Samuel chapter 14 and verse 15. ಮೊದಲನೇ ಸಮುವೇಲ 14:15ನೇ ವಚನ. There was a massive earthquake that shook the earth when Jonathan went to fight against the Philistines. ಯೋನಾತಾನನು ಫಿಲಿಸ್ತೀಯರ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಹೊರಟಾಗ ಅಲ್ಲಿ ನಾವು ನೋಡುತ್ತೇವೆ ಭಯಂಕರವಾದಂತ ಭೂಕಂಪ ಉಂಟಾಯಿತು ಎಂದು ನಾವು ಕಾಣುತ್ತೇವೆ. 8th earthquake. 8ನೇ ಭೂಕಂಪ. This happened
in the eyes of Elijah the prophet on Mount Horeb. ಇದು ನಡೆದದ್ದು ಎಲಿಯನ ಕಾಲದಲ್ಲಿ ಹೋರೆಬ್ ಬೆಟ್ಟದ ಮೇಲೆ. The Bible says after the wind there was an earthquake, but the Lord was not in the earthquake. ಬೈಬಲ್ ಹೇಳ್ತದೆ ಬಿರುಗಾಳಿ ತದನಂತರ ಅಲ್ಲಿ ಭೂಕಂಪಿಸಿತು, ಆದರೆ ಆ ಭೂಕಂಪನದಲ್ಲಿ ದೇವರು ಇರಲಿಲ್ಲವೆಂದು. 9th earthquake. 9ನೇ ಭೂಕಂಪ. There was a massive earthquake in Jerusalem during the time of King Uzziah. ಅರಸನಾದ ಉಜ್ಜಿಯನ ಕಾಲದಲ್ಲಿ ಯೆರೂಸಲೇಮ್ ಪ್ರಾಂತದಲ್ಲಿ ಭಯಂಕರವಾದ ಭೂಕಂಪನವಾಯಿತು. Zechariah 14:5 talks about that. ಜಕರಿಯ 14ನೇ ಅಧ್ಯಾಯ 5ನೇ ವಚನ ಈ ವಿಷಯ ಮಾತನಾಡ್ತಿದೆ. The 10th earthquake in the Bible is the earthquake that happened when Jesus died on the cross and the earth was shaken. 10ನೇ ಭೂಕಂಪ ಬೈಬಲಲ್ಲಿ ಬರೆಯಲ್ಪಟ್ಟಂತದ್ದು ಯೇಸು ಕ್ರಿಸ್ತನು ಶಿಲುಬೆಗೆ ಏರಿದಾಗ ಅಲ್ಲಿ ಆತನು ಸಾವನ್ನಪ್ಪಿದ ನಂತರ ಭೂಕಂಪಿಸಿತು ಎಂದು ನಾವು ನೋಡುತ್ತೇವೆ. Matthew 27:51-54. ಮತ್ತಾಯ 27ನೇ ಅಧ್ಯಾಯ 51ರಿಂದ 54ನೇ ವಚನದವರೆಗೂ. The 11th earthquake in the Bible is recorded in Matthew 28 verses 1-2. ಬೈಬಲಲ್ಲಿ ಬರೆಯಲ್ಪಟ್ಟಂತ 11ನೇ ಭೂಕಂಪದ ಸನ್ನಿವೇಶ ಅದು ಮತ್ತಾಯ 28:1-2ನೇ ವಚನ. There when Jesus resurrected, the Bible says the earth shook violently. ಅಲ್ಲಿ ನಾವು ಓದುತ್ತೇವೆ ಯೇಸು ಕ್ರಿಸ್ತನು ಪುನರುತ್ಥಾನನಾದ ನಂತರ ಭೂಮಿಯು ಕಂಪಿಸಿತು ಎಂದು. The last record of the earthquake in the Bible is in Acts chapter 16 verses 25-26. ಬೈಬಲಲ್ಲಿ ಬರೆಯಲ್ಪಟ್ಟಂತಹ ಕೊನೆಯ ಭೂಕಂಪದ ಸನ್ನಿವೇಶ ಅಪೊಸ್ತಲ ಕೃತ್ಯ 16, 25, 26ನೇ ವಚನ. This earthquake happened in the prison when Paul and Silas were arrested in Philippi. When they praised God in the night, the earth shook and the bars of the doors were ಈ opened. ಭೂಕಂಪ ಸಂಭವಿಸಿದು ಫಿಲಿಪ್ ಪ್ರಾಂತದಲ್ಲಿ ಸೆರೆಮನೆಯಲ್ಲಿ ಪ್ರಿಯರೇ, ಪೌಲ ಸೀಲ ಇಬ್ಬರನ್ನು ಕೂಡ ಬಂಧಿಸಿದಾಗ ಅಲ್ಲಿ ಅಸ್ಥಿವಾರಗಳು ಕದಲಿದವೆಂದು ನೋಡುತ್ತೇವೆ. I tell you, dear brothers and sisters, ನಾನು ಹೇಳ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ, all these earthquakes will be no match for the earthquakes that will happen before the coming of the Lord Jesus Christ. ಈ ಸಂಭವಿಸಿದಂಥ ಎಲ್ಲ ಒಂದು ಭೂಕಂಪಗಳು ಅದು ಯೇಸುವಿನ ಎರಡನೇ ಆಗಮನಕ್ಕೆ ಯಾವುದೇ ಸಂಬಂಧಪಟ್ಟದವು ಅಲ್ಲವೇ ಅಲ್ಲ ಪ್ರಿಯರೇ. I want you to listen to me now very carefully. ಈಗ ನನಗೆ ನೀವು ಜಾಗೃತಿಯಿಂದ ಕೇಳಿಸ್ಕೊಳ್ರಿ. So many of us don't follow the news very much, ಅನೇಕ ಜನರು ನಮ್ಮಲ್ಲಿ ವಾರ್ತೆಗಳನ್ನು ಅಷ್ಟು ಗಂಭೀರವಾಗಿ ಅದನ್ನು ಹಿಂಬಾಲಿಸಿ ನೋಡೋದಿಲ್ಲ, including myself. ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. But as I am preparing weeks over this message, ಈ ಸಂದೇಶವನ್ನ ನಾನು ವಾರದಿಂದ ವಾರಕ್ಕೆ ಸಿದ್ಧತೆ ಹೊಂದುತ್ತಿರುವಾಗ and I began to gather facts, I was terrified about the happenings in our world today. ನಾನು ಕೆಲವು ಸಂಗತಿಗಳನ್ನು ಕಲೆ ಹಾಕುವುದಕ್ಕೆ ಪ್ರಾರಂಭಿಸಿದಾಗ ಪ್ರಸ್ತುತ ಈ ದಿನ ನಡೆಯುವಂಥ ಸಂಗತಿಗಳನ್ನು ನೋಡಿ ನನಗೆ ಭಯವಾಯಿತು. I am going to give you 10 deadliest earthquakes that happened since the year 2001. 2001ನೇ ವರ್ಷದಿಂದ ಈ ದಿನದವರೆಗೂ ಸಂಭವಿಸಿದಂತಹ ಮಾರಣಾಂತಕವಾದಂತಹ ಭೂಕಂಪಗಳ ಕುರಿತಾಗಿ ನಾನು ನಿಮಗೆ ತಿಳಿಸ್ತೇನೆ. ಈಗ 10 deadliest earthquakes. 10 ಮಾರಣಾಂತಕವಾದಂತಹ ಭೂಕಂಪನಗಳು. This happened in just the last 19 years. ಕಳೆದ 19 ವರ್ಷಗಳ ಅವಧಿಯಲ್ಲಿ ಈ ಎಲ್ಲವೂ ಕೂಡ ಸಂಭವಿಸಿವೆ. The first one, ಮೊದಲನೇದು in the year 2001, 2001ನೇ ವರ್ಷದಲ್ಲಿ massive earthquake struck Gujarat. ಗುಜರಾತ್ ಪ್ರಾಂತದಲ್ಲಿ ಭಯಂಕರವಾದಂತ ಭೂಕಂಪನಗಳು ಸಂಭವಿಸಿದವು. It shook for about 6 seconds. 6 ಸೆಕೆಂಡ್ಗಳಷ್ಟು ಕಂಪನವಾಯಿತು ಪ್ರಿಯರೇ. 20,000 people died. 20,000 ಜನರು ಸಾವನ್ನಪ್ಪಿದರು. 1,67,000 people were injured. 1,67,000 ಜನರಿಗೆ ಗಾಯಗಳಾದವು. 4 lakh homes were destroyed in 6 seconds. 4 ಲಕ್ಷ ಮನೆಗಳು ನಾಶವಾದವು ಕೇವಲ 6 ಸೆಕೆಂಡ್ಗಳ ಕಂಪನಕ್ಕೆ. Next is Algeria, 2003. ಎರಡನೇದು 2003ನೇ ಇಸ್ವಿಯಲ್ಲಿ ಅಲ್ಜೀರಿಯಾ ಪ್ರಾಂತದಲ್ಲಿ around 2,600 people died. ಹೆಚ್ಚು ಕಡಿಮೆ 2,600 ಜನರು ಸಾವನ್ನಪ್ಪಿದರು. All the photographs I'm putting up are real photographs. ನಾನು ಹಾಕ್ತಾ ಇರುವಂತ ಎಲ್ಲ ಒಂದು ಚಿತ್ರಗಳು ಅದು ನಿಜವಾಗಲೂ ಯಥಾರ್ಥವಾಗಿರುವಂತ ಚಿತ್ರಗಳಾಗಿವೆ. 10,000 people were injured for a shake that happened for 3 seconds. ಎರಡನೇದು 2003ನೇ ಇಸ್ವಿಯಲ್ಲಿ ಅಲ್ಜೀರಿಯಾ ಪ್ರಾಂತದಲ್ಲಿ 3 ಸೆಕೆಂಡ್ಗಳ ಕಂಪನಕ್ಕೆ 10,000 ಜನರು ಗಾಯಾಳುಗಳಾದರು. Next one in 2003, Iran. ಮತ್ತೊಂದು 2003ನೇ ಇಸ್ವಿಯಲ್ಲಿ ಇರಾನ್ ಪ್ರಾಂತದಲ್ಲಿ 26,000 people were dead in seconds. ಕೆಲವು ಸೆಕೆಂಡ್ಗಳ ಒಳಗಾಗಿ 26,000 ಜನರು ಸಾವನ್ನಪ್ಪಿದರು. 30,000 people seriously injured. 30,000 ಜನರು ಭಯಂಕರವಾಗಿ ಅವರು ಗಾಯಾಳುಗಳಾದರು. 2004 December, a mighty earthquake offshore Indonesia. ಇಂಡೋನೇಷ್ಯಾ ಪ್ರಾಂತದಲ್ಲಿ 2004ನೇ ಇಸ್ವಿಯಲ್ಲಿ ಭಯಂಕರವಾದಂತಹ ಭೂಕಂಪನ ಅಲ್ಲಿ ಕೂಡ ಸಂಭವಿಸಿತು. Few seconds of earthquake, 230,000
20,000 people died. ಕೆಲವು ಸೆಕೆಂಡ್ಗಳ ಭೂಕಂಪನ ನಿಮಿತ್ತವಾಗಿ 230,000 ಜನರು ಸಾವನ್ನಪ್ಪಿದರು. Little earthquake brought waves as high as 30 meters. ಆ ಸ್ವಲ್ಪ ಭೂಕಂಪನದ ನಿಮಿತ್ತವಾಗಿ 30 ಮೀಟರ್ಗಳಷ್ಟು ಎತ್ತರವಾದಂಥ ಅಲೆಗಳು, ನೀರಿನ ಪ್ರಭಾವ ಅದರ ಮೇಲೆ ಬಂದಿತು. உயரம் எவ்வளவு தெரியுமா? 10 மாடி கட்டடத்துக்கு உயரத்தில் வருதான் அலை. ಅಲೆಗಳು 10 ಮಾಡಿಯಷ್ಟು ಎತ್ತರವಾಗಿದ್ದವು. And they say the speed of the waves was as fast as a jet plane. ಅಲೆಗಳ ಒಂದು ವೇಗವು ಎಷ್ಟು ಭಯಂಕರವಾಗಿತ್ತಂದ್ರೆ ಜೆಟ್ ವಿಮಾನ ಎಷ್ಟು ವೇಗವಾಗಿ ಹೋಗುತ್ತದೆ ಅಷ್ಟು ವೇಗವಾಗಿ ಅಲೆಗಳಿದ್ದವೆಂದು. Around 17 lakh people lost their homes. ಹೆಚ್ಚು ಕಡಿಮೆ 17 ಲಕ್ಷ ಜನರು ನಿರಾಶ್ರಿತರಾದರು. This is not too far, just 2004. ಪ್ರಿಯರೇ, ಅದೇನು ದೂರವೇನಲ್ಲ, 2004ನೇ ಇಸ್ವಿಯಲ್ಲಿ ನಡೆದದ್ದು. 2005 Kashmir. 2005ನೇ ವರ್ಷ ಕಾಶ್ಮೀರ್ ಪ್ರಾಂತದಲ್ಲಿ Few seconds of earthquake, 87,000 people died. ಕೆಲವು ಸೆಕೆಂಡ್ಗಳ ಭೂಕಂಪನ ನಿಮಿತ್ತವಾಗಿ 87,000 ಜನರು ಸಾವನ್ನಪ್ಪಿದರು. Almost 28 lakh people were displaced. ಹೆಚ್ಚು ಕಡಿಮೆ 28 ಲಕ್ಷ ಜನರು ನಿರಾಶ್ರಿತರಾದರು. 2008 China. 2008ನೇ ವರ್ಷದಲ್ಲಿ ಚೈನಾ ಪ್ರಾಂತಕ್ಕೆ In a matter of seconds 69,000 people died. ಕೆಲವು ಸೆಕೆಂಡ್ಗಳ ಭೂಕಂಪನದಿಂದ 69,000 ಜನರು ಸಾವನ್ನಪ್ಪಿದರು. 18,000 people still missing. 18,000 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. 2010 the most deadliest earthquake ever in the last 10 years, which happened in the country of Haiti. 2010ನೇ ವರ್ಷದಲ್ಲಿ ಇಂದೆಂದೂ 10 ವರ್ಷದ ಹಿಂದೆ ಕಾಣದೇ ಇರುವಂತಹ ಭಯಂಕರವಾದ ಭೂಕಂಪನ ಹೈಟಿ ಎಂಬ ದೇಶದಲ್ಲಿ ಸಂಭವಿಸಿತು. Few seconds 3,16,000 people perished. ಕೆಲವು ನಿಮಿಷಗಳ ಭೂಕಂಪನ ನಿಮಿತ್ತವಾಗಿ 3,16,000 ಜನರು ಸಾವನ್ನಪ್ಪಿದರು. 2010 China again. 2010ನೇ ವರ್ಷದಲ್ಲಿ ಚೈನಾ ದೇಶದಲ್ಲಿ ಮತ್ತೊಂದು ಆವರ್ತಿ ಭೂಕಂಪನವಾಯಿತು. 3,000 people died. 3,000 ಜನರು ಸಾವನ್ನಪ್ಪಿದರು. The latest was in Nepal 2015. ಇತ್ತೀಚೆಗಷ್ಟೇ ನೇಪಾಲ್ ಪ್ರಾಂತದಲ್ಲಿ 2015ನೇ ವರ್ಷದಲ್ಲಿ ಭೂಕಂಪನವಾಯಿತು. 8,000 people died. 8,000 ಜನರು ಸಾವನ್ನಪ್ಪಿದರು. 80% of World Heritage Sites in Nepal brought to the ground. ನೇಪಾಲ್ ಪ್ರಾಂತದಲ್ಲಿ ಪ್ರಪಂಚ ಪ್ರಸಿದ್ಧಿ ಹೊಂದಿರುವಂತಹ ಎಲ್ಲಾ ಒಂದು ಪ್ರವಾಸಿಗರ ತಾಣಗಳು 80% ನೆಲಸಮವಾದವು. In just these 19 years of the century, almost 15 lakh people lost their lives just by earthquakes. ಕೇವಲ ಈ 19 ವರ್ಷಗಳ ಕಾಲ ವ್ಯವಧಿಯಲ್ಲಿ ಪ್ರಿಯರೇ, ಹೆಚ್ಚು ಕಡಿಮೆ 15 ಲಕ್ಷ ಜನರು ಅವರು ಸಾವನ್ನಪ್ಪಿದರು. Terrible, is it not? ಬಹಳ ಭಯಂಕರವಾದ ವಿಷಯ ಅಲ್ವಾ? They say these earthquakes will be terrible than the previous century. ಅವರು ಹೇಳ್ತಾರೆ, ಕಳೆದ ಶತಮಾನದಲ್ಲಿ ನಡೆದಂತಹ ಆ ಒಂದು ಭಯಂಕರವಾದ ಭೂಕಂಪನಗಳಿಗಿಂತ ಇವು ಭಯಂಕರವಾದದ್ದವು ಎಂದು. Scientists are telling us 21st century there will be earthquakes so terrible that around 3 million minimum will die. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, 21ನೇ ಶತಮಾನದಲ್ಲಿ ಭಯಂಕರವಾದಂತಹ ಭೂಕಂಪನಗಳು ಸಂಭವಿಸುತ್ತವೆ, ಆಗ 3 ಮಿಲಿಯನ್ ಜನರು ಸಾವನ್ನಪ್ಪುತ್ತಾರೆ. That is double than the last century. ಅಂದ್ರೆ ಅದು ಕಳೆದ ಶತಮಾನಕ್ಕಿಂತ ಅದರ 2ರಷ್ಟು ಪಟ್ಟು ಅದು ಜಾಸ್ತಿಯಾಗಿ ಸಾವುಗಳಾಗ್ತವೆ. I want to show you a small video clip. I just want you to see what an earthquake will look like. ನೋಡ್ರಿ, ನೀವು ನೋಡಬೇಕು ಈ ಭೂಕಂಪನ ಹೇಗೆ ಕಾಣಿಸುತ್ತದೆ ನೀವು ವೀಕ್ಷಿಸಬೇಕಿದೆ. Because many of us have not endured or gone through an earthquake. ಯಾಕಂದ್ರೆ ಅನೇಕ ಜನರು ಭೂಕಂಪನಗಳ ಆ ಮಧ್ಯದಲ್ಲಿ ಅವರು ಹಾದು ಹೋಗಲಿಲ್ಲ. This is an earthquake fairly small in number that happened in Nepal recently. ಇತ್ತೀಚೆಗಷ್ಟೇ ನೇಪಾಲ್ ಪ್ರಾಂತದಲ್ಲಿ ಬಹಳ ಸ್ವಲ್ಪವಾಗಿ ನಡೆದಂತಹ ಒಂದು ಭೂಕಂಪ. Let's watch that. ಅದನ್ನು ನೀವು ವೀಕ್ಷಿಸಿರಿ. இதுல போட்டது ஒரு கிராஃபிக்ஸ், எப்படி அந்த பூமிக்கு அடியில் அந்த பிளேட் நகர்ந்துச்சுன்னு சொல்லி. அவ்வளவுதான் அங்க நிலநடுக்கம். அதுல முடிவை பாருங்க.
ஒரு சில வினாடிகள் தாங்க. Just a few seconds. ಕೆಲವು ಸೆಕೆಂಡ್ಗಳಲ್ಲೇ ಪ್ರಿಯರೇ, This earthquake ಈ ಭೂಕಂಪನ took away the lives of about 8,000 people. 8,000 ಜನರ ಜೀವಿತಗಳನ್ನು ನಾಶ ಮಾಡಿತು. This itself is terrifying. ಇದ್ರೂ ಅಷ್ಟೇ ಬಹಳ ಭಯಂಕರವಾದದ್ದು ಭೂಕಂಪನ. Think about Haiti, which took away 3.7 lakhs. ಸ್ವಲ್ಪ ಆಲೋಚನೆ ಮಾಡಿ, ಐಟಿ ಎಂಬುವ ದೇಶದಲ್ಲಿ 3.7 ಲಕ್ಷ ಜನರ ಜೀವಿತಗಳು ನಾಶವಾದವು ಕೆಲವು ಸೆಕೆಂಡ್ಗಳ ಭೂಕಂಪನದಿಂದ. Can you imagine that? ಒಂದು ಸಾರಿ ಅದನ್ನು ಊಹಿಸ್ಲಿಕ್ಕೆ ಆಗ್ತದಾ ನಿಮಗೆ? The Bible says, in the last days before I come, you will hear and see terrible earthquakes. ಬೈಬಲ್ ಹೇಳ್ತದೆ, ನನ್ನ ದಿನಗಳು ಕೊನೆಯ ದಿನಗಳಾಗಿರುವ ಸಮಯದಲ್ಲಿ ಭಯಂಕರವಾದ ಭೂಕಂಪನಗಳು ಸಂಭವಿಸುತ್ತವೆಂದು. You don't have to go and search and be a theologian to read when the coming of the Lord, how the coming of the Lord will be. Just see nature. It will teach you the coming of the Lord Jesus Christ is coming close. ಯೇಸುವಿನ ಎರಡನೇ ಆಗಮನದ ವಿಷಯವಾಗಿ ಯಾವುದೇ ಬೈಬಲ್ ಕಾಲೇಜ್ಗೆ ಹೋಗಿ ನೀವು ಥಿಯಾಲಜಿ ಓದುವಂಥ ಅವಶ್ಯಕತೆ ಇಲ್ಲ, ಯಾವಾಗ ಹೇಗೆ ಬರುತ್ತಾರೆ ಎಂದು. ಕೇವಲ ನೀವು ಈ ಪ್ರಕೃತಿಯನ್ನು ನೋಡುತ್ತಿರುವಾಗಲೇ ಈ ನೈಸರ್ಗಿಕತೆ ನಿಮಗೆ ವಿವರಿಸುತ್ತದೆ. The second sign in nature, Jesus said, watch and you will learn. ಎರಡನೇ ಸೂಚನೆ ಆತನು ಹೇಳಿದ್ದು, ನೀವು ಅದನ್ನು ವೀಕ್ಷಿಸಿ ಗಮನಿಸಿ ನೀವು ನೋಡುತ್ತಾ ಇರಿ, ಕಲಿಯಿರಿ ಎಂದು. Famine. ಬರಗಾಲ. Famine. ಬರಗಾಲ. The Bible has so many instances of famines. ಬರಗಾಲವನ್ನು ಕುರಿತಾಗಿ ಬೈಬಲ್ ಅನೇಕ ವಿಷಯಗಳು ಹೇಳ್ತಾ ಇದೆ. Abraham, Isaac, Jacob went through famines. ಅಬ್ರಹಾಂ, ಇಸಾಕ್, ಯಾಕೋಬರ್ ಇವರೆಲ್ಲರೂ ಕೂಡ ಬರಗಾಲದ ಪರಿಸ್ಥಿತಿಯಲ್ಲಿ ಹಾದು ಹೋದಂತವರೇ. We hear the story of Ruth, Naomi escaping a famine from Bethlehem and comes to Moab. ನಾವು ರೂತಳ ಕಥೆಯನ್ನು ಕೇಳುತ್ತೇವೆ. ರೂತಳು ಮತ್ತು ನಯೋಮಿ ಇಬ್ಬರೂ ಸಹ ಬರಗಾಲವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಬೆತ್ಲೆಹೇಮಿನಿಂದ ಮೋವಾಬ್ ದೇಶಕ್ಕೆ ಹೋಗ್ತಾರೆ. Elijah, Elisha went through famines. ಎಲಿಯಾ, ಎಲೀಷಾ ಇಬ್ಬರೂ ಸಹ ಬರಗಾಲವನ್ನು ಪರಿಸ್ಥಿತಿ ಹಾದು ಹೋದವರು. Nehemiah, in his time, famine was there. ನೆಹಮ್ಯನ ಕಾಲದಲ್ಲಿ ಸಹ ಬರಗಾಲ ಇತ್ತು. Paul, in his time, had a famine in the Roman Empire. ಪೌಲನಿಗೂ ಸಹ ರೋಮ ಸಾಮ್ರಾಜ್ಯದಲ್ಲಿ ಇದ್ದಾಗ ಬರಗಾಲ ಸಂಭವಿಸಿತು. But the Lord Jesus Christ said, ಆದರೆ ಕರ್ತನಾದ ಯೇಸು ಅಂದನು, in the last days famines will come like birth pangs. ಕೊನೆ ದಿನಗಳಲ್ಲಿ ಬರಗಾಲವು ಜನ್ಮ ಪ್ಯಾಂಗ್ಗಳ ಹಾಗೆ ಸಂಭವಿಸುವಂತದ್ದಾಗಿವೆ. It will be frequent and it will be very fierce. ಅದು ಎಡೆಬಿಡದೆ ಸತತವಾಗಿ ಭಯಾನಕವಾದಂತಹ ಬರಗಾಲವಾಗಿ ಸಂಭವಿಸುತ್ತದೆ. I want to give a list of the famines that happened since 1900, that is the 20th century. 20ನೇ ಶತಮಾನದಿಂದ ಸಂಭವಿಸಿದಂತಹ ಬರಗಾಲವನ್ನು ಕುರಿತಾಗಿ ಒಂದು ಪಟ್ಟಿಯನ್ನು ನಾನು ನಿಮಗೆ ಕೊಡಬೇಕಾಗಿದೆ. These are some of the major famines, not the minor ones. ಇವುಗಳು ಕೆಲವು ಮಾತ್ರ ಪ್ರಮುಖವಾಗಿ ಸಂಭವಿಸಿದ ಬರವಾಗಿರುತ್ತದೆ. Only few I am going to give for the lack of time. ಸಮಯದ ಅಭಾವದಿಂದ ನಾನು ಕೆಲವು ಮಾತ್ರ ನಿಮ್ಮ ಬಳಿ ಹಂಚಿಕೊಳ್ಳುತ್ತೇನೆ. The photographs I am putting up are real photographs. ಈಗ ನಾನು ತೋರಿಸ್ತಾ ಇರುವಂತಹ ಚಿತ್ರಗಳು ಇವು ನಿಜವಾದಂತಹ ಚಿತ್ರಗಳಾಗಿವೆ. 1907, the famine of China. 1907ನೇ ಇಸ್ವಿಯಲ್ಲಿ ಚೈನಾ ದೇಶದಲ್ಲಿ ಬರ ಸಂಭವಿಸಿತು. 25 million people dead. 25 ಮಿಲಿಯನ್ ಜನರು ಸಾವನ್ನಪ್ಪಿದರು. 25 million. 25 ಮಿಲಿಯನ್ ಜನರು. Russian famine of 1920. 1920ನೇ ಇಸ್ವಿಯಲ್ಲಿ ರಷ್ಯಾ ದೇಶದಲ್ಲಿ ಬರ ಸಂಭವಿಸಿತು. 5 million, 50 lakhs died. 50 ಲಕ್ಷ ಜನರು ಸಾವನ್ನಪ್ಪಿದರು. Soviet Union famine of 1932. 1932ನೇ ಇಸ್ವಿಯಲ್ಲಿ ಸೋವಿಯತ್ ಯೂನಿಯನ್ ಎಂಬುವ ಪ್ರಾಂತದಲ್ಲಿ ಬರ ಸಂಭವಿಸಿತು. 10 million, 1 crore perished in that famine. 10 ಮಿಲಿಯನ್ ಜನರು ಅಂದ್ರೆ 1 ಕೋಟಿ ಜನರು ಸಾವನ್ನಪ್ಪಿದರು. A famine in India in 1943. 1943ನೇ ಇಸ್ವಿಯಲ್ಲಿ ಬರ ಸಂಭವಿಸಿತು ಭಾರತ ದೇಶದಲ್ಲಿ, called the Bengal famine. ಅದನ್ನು ಬೆಂಗಾಲ್ ಫ್ಯಾಮಿನ್ ಎಂದು ಕರೀತಾರೆ. 7 million died. 7 ಮಿಲಿಯನ್ ಜನರು ಸಾವನ್ನಪ್ಪಿದರು. 7 million. 7 ಮಿಲಿಯನ್ ಜನರು. 1945 Vietnam hunger and famine. 1945ನೇ ಇಸ್ವಿಯಲ್ಲಿ ವಿಯೆಟ್ನಾಂ ಎಂಬ ಪ್ರಾಂತದಲ್ಲಿ ಸಂಭವಿಸಿತು. 2 million, 20 lakhs perished. 20 ಲಕ್ಷ ಜನರು ಸಾವನ್ನಪ್ಪಿದರು, ನಾಶವಾದರು. The most terrifying is the 1958 Great Chinese famine. ಬಹಳ ಭಯಾನಕವಾದಂತಹ ಒಂದು ಬರಗಾಲ ಅಂತಂದರೆ 1958ನೇ ಇಸ್ವಿಯಲ್ಲಿ ಚೈನಾ ದೇಶದಲ್ಲಿ ಮಹಾಕ್ಷಾಮ ಕಾಲವು ಬರಗಾಲವು ಸಂಭವಿಸಿತು. All these years the Chinese government has been declaring
that about 3 to 5 lakhs people died in that famine. They did not release the records. ಚೈನಾ ಸರ್ಕಾರದವರು ಅವರು ಯಾವುದೇ ರೆಕಾರ್ಡ್ಸ್ ಅನ್ನ ಇಟ್ಕೊಂಡಿಲ್ಲ. ಆದ್ದರಿಂದ ಅವರು ಹೇಳಿದರು 3-5 ಮಿಲಿಯನ್ ಜನರು ಸಾವನ್ನಪ್ಪುತ್ತಾ ಇದ್ದಾರೆ ಎಂದು. But very recently they began to open all their old files. ಆದರೆ ಅವರು ಇತ್ತೀಚೆಗಷ್ಟೇ ಎಲ್ಲಾ ಹಳೆ ಫೈಲ್ಗಳನ್ನು ಓಪನ್ ಮಾಡಿ ನೋಡಿದಾಗ, do you know how many people died? ನಿಮಗೆ ಗೊತ್ತಿದೆನಾ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಎಂದು? 45 million. 45 ಮಿಲಿಯನ್ ಜನರು ಸಾವನ್ನಪ್ಪಿದ್ದಾರೆ. How many? ಎಷ್ಟು ಜನರು? 4.5 கோடி பேருங்க சாப்பிட வழி இல்லாம செத்து போயிட்டான். நம்ம பக்கத்து நாடு. Many of you would have been born before 1958, which means in your own lifetime a neighboring country 4.5 crores of people died of starvation. ನಮ್ಮ ನೆರೆ ದೇಶವಾಗಿರುವಂತಹ ಚೈನಾ ದೇಶದಲ್ಲಿ 4.5 ಕೋಟಿ ಜನರು ಬರದ ಅಬ್ಬರದಿಂದ ಸಾವನ್ನಪ್ಪಿದರು ಪ್ರಿಯರೇ. I'll give you some recent famines. ಕೆಲವೊಂದು ಇತ್ತೀಚೆಗಷ್ಟೇ ನಡೆದಂತ ಬರವನ್ನು ಕುರಿತಾಗಿ ನಾನು ನಿಮಗೆ ಹೇಳ್ತೇನೆ. 1994 to 1998, 4 years. 1994ರಿಂದ 98ನೇ ಇಸ್ವಿಯವರೆಗೂ, ಅಂದರೆ 4 ವರ್ಷಗಳ ವ್ಯವಧಿಯಲ್ಲಿ North Korean famine. ನಾರ್ತ್ ಕೊರಿಯಾದಲ್ಲಿ ಬರ ಸಂಭವಿಸಿತು. 3 million people died. 3 ಮಿಲಿಯನ್ ಜನರು ಸಾವನ್ನಪ್ಪಿದರು. I'll give one more very recent famine. ಇತ್ತೀಚೆಗಷ್ಟೇ ಬಂದಂತಹ ಸಂಭವಿಸಿದ ಬರವನ್ನು ಕುರಿತಾಗಿ ನಾನು ನಿಮಗೆ ಇನ್ನೊಂದು ಹೇಳ್ತೇನೆ. 2010 to 2012, that's just about 7 years ago. 7 ವರ್ಷಗಳ ಹಿಂದೆ, ಅಂದರೆ 2010ರಿಂದ 12ನೇ ವರ್ಷದ ಒಳಗಾಗಿ The Somalia famine. ಸೊಮಾಲಿಯಾ ಬರಗಾಲ. 3 lakhs people died. 3 ಲಕ್ಷ ಜನರು ಸಾವನ್ನಪ್ಪಿದರು. That is our own time right now. ಅಂದರೆ ನಮ್ಮದೇ ಆದಂಥ ಸಮಯದಲ್ಲಿ, ಇಂತಹ ಒಂದು ಕಾಲದಲ್ಲಿ. I want you to look at this photograph. ಈ ಫೋಟೋಗಳನ್ನು ನೋಡಬೇಕೆಂದು ನಾನು ಬಯಸ್ತೇನೆ. This photograph shook the world. ಈ ಎಲ್ಲ ಫೋಟೋಗಳು ಪ್ರಪಂಚವನ್ನೇ ಅಲಗಾಡಿಸಿಬಿಟ್ಟಿತು. What is that? ಅದೇನು? Here is this boy. ಈ ಮಗುವನ್ನು ನೋಡಿ. He does not have food to eat. ಅವನಿಗೆ ತಿನ್ನಲಿಕ್ಕೆ ಆಹಾರವೇ ಇರಲಿಲ್ಲ. Dead bodies everywhere. ಎಲ್ಲಿ ನೋಡಿದರೂ ಸಹ ಹೆಣಗಳೇ. He goes to the field and eats grass. ಅವನು ಹೊಲಕ್ಕೆ ಹೋಗಿ ಹುಲ್ಲನ್ನು ತಿನ್ನುತ್ತಿದ್ದನು. And he is about to die. ಅವನಿನ್ನೇನು ಸಾಯುವಂತಹ ಪರಿಸ್ಥಿತಿ. And behind him is a vulture waiting to eat him when he dies. ಅವನ ಹಿಂದೆ ಅವನ ಸತ್ತ ನಂತರ ಅವನನ್ನು ತಿನ್ನಬೇಕೆಂದು ರಣಹದ್ದು ಕಾಯ್ದುಕೊಂಡಿತ್ತು. This is 7 years ago. ಇದು 7 ವರ್ಷಗಳ ಹಿಂದೆ ಸಂಭವಿಸಿದಂತಹ ಘಟನೆ. The signs of the coming of the Lord Jesus Christ can be seen just outside our door. ಕರ್ತನಾದ ಯೇಸುವಿನ 2ನೇ ಆಗಮನದ ಒಂದು ಎಲ್ಲ ಸೂಚನೆಗಳನ್ನು ನಾವು ನಮ್ಮ ಬಾಗಿಲು ಹೊರಗಡೆನೆ ಕಾಣಬಹುದು ಪ್ರಿಯರೇ. Stockholm International Water Institute has stated like this. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಅವರು ಈ ವಿಷಯವನ್ನು ಹೀಗೆ ಹೇಳಿದರು. They say every day 900 million people go to bed without food. ಅವರು ಹೇಳಿದ ಮಾತೇನೆಂದರೆ, ಪ್ರತಿದಿನ 900 ಮಿಲಿಯನ್ ಜನರು ಆಹಾರವಿಲ್ಲದೆ ಅವರ ಹಾಸಿಗೆ ಮೇಲೆ ಹೋಗುತ್ತಿದ್ದಾರೆಂದು. That is today. ಅದು ಈ ದಿನ. They say in today present 2 billion children are malnourished. ಅವರು ಹೇಳಿದ ಮಾತೇನೆಂದರೆ, ಈ ದಿನ ಪ್ರಸ್ತುತ ಅಂದಾಜು ಮೇರೆಗೆ 2 ಬಿಲಿಯನ್ ಮಕ್ಕಳಿಗೆ ಅಪೌಷ್ಟಿಕತೆಯ ಕೊರತೆ ಇದೆ ಎಂದು. They say in today's world hunger kills more people than AIDS, malaria, tuberculosis combined. ಈ ದಿನದ ಆಧಾರದ ಮೇರೆಗೆ ಅವರು ಹೇಳಿದ ಮಾತೇನೆಂದರೆ ಪ್ರಿಯರೇ, ಎಲ್ಲ ಏಡ್ಸ್ ಮತ್ತು ಮಿಗಿಲಾದ ಎಲ್ಲ ರೋಗಗಳಿಗಿಂತ ಆಹಾರದ ಕೊರತೆಯಿಂದ ರೋಗಗ್ರಸ್ತರಾಗ್ತಿದ್ದಾರೆ ಅಂತ. That is close to 5 million children a year. ಅದು ಅಂದಾಜು ಮೇರೆಗೆ ಒಂದು ವರ್ಷಕ್ಕೆ 5 ಮಿಲಿಯನ್ ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆಂದು. Without food. ಆಹಾರವಿಲ್ಲದೆ. A recent study says ಇತ್ತೀಚೆಗಷ್ಟೇ ಕೆಲವು ಪರಿಶೋಧನೆಗಳು ಹೇಳ್ತವೆ, the wars of the past were about oil, diamonds, wealth, treasures. ಹಳೆ ದಿನಗಳಲ್ಲಿ ಪ್ರಿಯರೇ, ಯುದ್ಧ ಯಾತಕ್ಕಾಗಿ ಆಗುತ್ತಿತ್ತಂದ್ರೆ ಎಣ್ಣೆಗಾಗಿ, ವಜ್ರಗಳಿಗಾಗಿ ಅಥವಾ ಆಸ್ತಿಪಾಸ್ತಿಗಳಿಗಾಗಿ ಅನೇಕ ಯುದ್ಧಗಳು ಮಾಡುತ್ತಿದ್ದರು ಜನರು. But they say the wars of the future will not be about oil, but the war of the future will be about water.
ಆದರೆ ಭವಿಷ್ಯದಲ್ಲಿ ನಡೆಯುವಂತಹ ಯುದ್ಧ ಅದು ಯಾವುದೋ ಎಣ್ಣೆಗಾಗಿ ಅಥವಾ ಬೇರೆ ವಸ್ತುಗಳಿಗಾಗಿ ಅಲ್ಲದೆ ನೀರಿಗಾಗಿ ಹೋರಾಟ ಯುದ್ಧಗಳು ನಡೀತವಂತೆ. This is becoming real everywhere. ಅದು ಈಗ ಎಲ್ಲ ಕಡೆ ನಿಜವಾಗಿ ಸತ್ಯವಾಗಿ ಕಾಣುತ್ತಾ ಇದೆ. Please don't think that water scarcity is a problem in Chennai, in few parts of India. It's a global problem. ನೀರಿನ ಸಮಸ್ಯೆ ಕೇವಲ ಚೆನ್ನೈಯಲ್ಲಿ ಭಾರತ ದೇಶಕ್ಕೆ ಸಂಬಂಧಪಟ್ಟದಂತ ನೀವು ಅಂದುಕೊಳ್ಳಬೇಡ್ರಿ. ಅದು ಇಡೀ ಪ್ರಪಂಚದಲ್ಲೆಲ್ಲವೂ ಕೂಡ ದೊಡ್ಡ ಸಮಸ್ಯೆಯಾಗಿದೆ. They say, ಅವ್ರು ಹೇಳ್ತಾರೆ, by the year 1990, 1990ನೇ ಇಸ್ವಿಯಿಂದ around 50% of China's 50,000 rivers have disappeared. ಅವ್ರು ಹೇಳ್ತಾರೆ 1990ನೇ ಇಸ್ವಿಯಿಂದ ಚೈನಾ ದೇಶದ 50% ನದಿಗಳು ಅಂದರೆ 50,000 ನದಿಗಳು ಅವು ಮರೆಯಾಗಿ ಹೋಗಿಬಿಟ್ಟಿವೆ. Our neighboring country Pakistan, ನಮ್ಮ ನೆರೆ ದೇಶವಾಗಿರುವಂತಹ ಪಾಕಿಸ್ತಾನ ದೇಶ, a country that receives very less rain, ಬಹಳ ಕಡಿಮೆಯಾಗಿ ಆ ದೇಶದಲ್ಲಿ ಮಳೆ ಸುರಿಸಲ್ಪಡುತ್ತದೆ. There is a recommendation for that country to have an emergency water saving or emergency water reserve for 1,000 days. That country has to have water for 1,000 days as reserve. ತುರ್ತು ಪರಿಸ್ಥಿತಿಯಲ್ಲಿ 1000 ದಿನಗಳಿಗೆ ಬೇಕಾದಷ್ಟು ನೀರನ್ನ ಸಂಗ್ರಹಣೆ ಮಾಡಿ ಇಡಬೇಕೆಂದು ದೇಶದ ಎಲ್ಲಾ ಜನರು ಶಿಫಾರಸು ಮಾಡಿದರು. ಹಾಗಾಗಿ ಅವರು ಆ ಕೆಲಸವನ್ನು ತೊಡಗಿಸಿಕೊಂಡರು. Do you know how much Pakistan water has as an emergency? ನಿಮಗೆ ಗೊತ್ತಿದೆನಾ ತುರ್ತು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವರು ಎಷ್ಟು ನೀರನ್ನು ಸೇಕರಣೆ ಮಾಡಿಟ್ಟುಕೊಂಡರು? Not for 1,000 days. 1000 ದಿನಗಳಿಗೆ ಆಗುವಷ್ಟು ಅಲ್ಲ. They have for 30 days. ಅವರಿಗೆ ಕೇವಲ 30 ದಿನಗಳಿಗೆ ಆಗುವಷ್ಟು ಮಾತ್ರ ಸೇಕರಿಸಿಕೊಂಡ್ರು. Reserve water 30 days. ನೋಡ್ರಿ, ಅಲ್ಲಿ ಕಾಯ್ದಿರಿಸಿಕೊಂಡಂತಹ ನೀರು ಕೇವಲ 30 ದಿನಗಳಿಗೆ ಆಗುವಷ್ಟು ಮಾತ್ರವಾಗಿತ್ತು. Countries like Australia, especially Queensland, the tremendous drought that spread in the past few years, most of the livestock has been slaughtered because they could not feed it, they could not give it water. ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡ್ ಎಂಬುದಾಗಿ ಕರೆಯಲ್ಪಡುವಂಥ ದೇಶಗಳಲ್ಲಿ ನೀರಿನ ಬರಗಾಲ ಸಂಭವಿಸಿದ್ರಿಂದ ಅಲ್ಲಿರುವಂಥ ಎಲ್ಲ ಜೀವರಾಶಿಗಳು ಸತ್ತು ಹೋದವು, ಚದರಿ ಹೋದವು. ಪ್ರಿಯರೇ, Jesus said, when you see this, you can understand these are the beginnings of sorrows. ಯೇಸು ಹೇಳಿದನು, ಇವೆಲ್ಲವೂ ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು, ಇದು ದುಃಖದ ದಿನಗಳಿಗೆ ಪ್ರಾರಂಭ ಮಾತ್ರ. These are not signs that happened 100 years ago. They are happening right now and they are becoming worse. ಈ ಚಿಹ್ನೆಗಳು, ಈ ಸೂಚನೆಗಳು 100 ವರ್ಷಗಳ ಹಿಂದೆ ಸಂಭವಿಸಿದಲ್ಲ, ಈಗ ಪ್ರಸ್ತುತ ಕಾಲದಲ್ಲಿ ಸಂಭವಿಸ್ತಾ ಇವೆ. It is becoming worse. ಅವು ಬಹಳ ಹದಗೆಟ್ಟುತ್ತಾ ಇವೆ ಪರಿಸ್ಥಿತಿಗಳು. The last sign that Jesus said, ಕೊನೆಯ ಸೂಚನೆ ಯೇಸು ಹೇಳಿದ್ದು, Luke 21:11, Jesus said, there will be pestilences in various places. ಯೇಸು ಹೇಳಿದನು ಲೂಕ 21:11ನೇ ವಚನದಲ್ಲಿ, ಅನೇಕ ಸ್ಥಳಗಳಲ್ಲಿ ಉಪದ್ರವಗಳು, ಅಂಟು ರೋಗಗಳು ಸಂಭವಿಸುತ್ತವೆ ಎಂದು. Pestilence is like a contagious disease that spreads out of control, killing masses and masses and masses. ಅಂಟು ರೋಗಗಳು ಅಂತಂದ್ರೆ ಪ್ರಿಯರೇ, ಅನೇಕರಿಗೆ ಆ ರೋಗವು ಹರಡಿ ಅನೇಕರನ್ನ ಸಾಯಿಸುತ್ತಾ ಇರುವಂತ ರೋಗ. In today's world it is real. ಪ್ರಸ್ತುತ ಲೋಕದಲ್ಲಿ ಅದು ನಿಜವಾಗಲೂ ಕಾಡುತ್ತಾ ಇವೆ. In spite of all the medical advances, old and new plagues and diseases are tormenting humankind. ವೈದ್ಯಕೀಯ ವಿಭಾಗವು ಎಷ್ಟೋ ಮುಂದಕ್ಕೆ ಹೋಗುತ್ತಾ ಇದ್ರೂ ಸಹ ಅನೇಕ ರೋಗಗಳು, ಉಪದ್ರವಗಳು, ಅಂಟು ರೋಗಗಳು ಕಾಡುತ್ತಾನೇ ಇವೆ ಜನರನ್ನ. There is a recent study that says, ಇತ್ತೀಚಿನ ಅಧ್ಯಯನಗಳ ಪ್ರಕಾರವಾಗಿ 20 very popular diseases which were thought to be under control, like tuberculosis, malaria, cholera, they say they have begun to restart again in big numbers in the recent years. 20 ಪ್ರಸಿದ್ಧಿ ಹೊಂದಿದಂತಹ ರೋಗಗಳು ಅಂತಂದರೆ ಅವನ ನಿಯಂತ್ರಿಸಬಹುದು ಅಂತ ಹೇಳಿದಂತಹ ರೋಗಗಳಂದರೆ TB, ಮಲೇರಿಯಾ, ಕಾಲರಾ ಇವೆಲ್ಲವೂ ಸಹ ಈಗ ಹೇಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅಧ್ಯಯನದಲ್ಲಿ ಮತ್ತೆ ಅವು ಹರಡುವಂತಹ ಹೆಚ್ಚುವಂತಹ ಸೂಚನೆಗಳು ಕಾಣ್ತಾ ಇವೆ ಅಂತ ಹೇಳಿದ್ದಾರೆ. They say in the past few years 30 new diseases have appeared out of nowhere and they have no drugs to treat them. ಕಳೆದ ಅನೇಕ ವರ್ಷಗಳಿಂದ 30 ವಿವಿಧವಾದಂತಹ ರೋಗಗಳು ಅವು ಹರಡಿವೆ, ಅದಕ್ಕೆ ಇನ್ನೂ ಸಹ ಕೆಲವು ಮದ್ದುಗಳನ್ನು, ಔಷಧಿಗಳನ್ನು ಕಂಡು ಹಿಡಿದಿಲ್ಲ. I'll give you a small list of how plagues have ravaged humankind from the
20th century alone, not the previous one, just the 20th century, from the 20th century. 20ನೇ ಶತಮಾನದಿಂದ ಹೇಗೆ ಜನರನ್ನ ಈ ಅಂಟು ರೋಗಗಳು ಕಾಡಿಸಿ ಧ್ವಂಸ ಮಾಡಿಬಿಟ್ಟಿವೆಯೋ ಒಂದು ಪಟ್ಟಿಕೆಯನ್ನು ನಾನು ನಿಮಗೆ ಕೊಡುತ್ತೇನೆ. First one is ಮೊದಲನೇದು a plague called the modern plague that started in China around the year 1903. 1903ನೇ ಇಸ್ವಿಯಲ್ಲಿ ಚೈನಾ ದೇಶದಲ್ಲಿ ಆಧುನಿಕ ಅಂಟುರೋಗ ಎಂದು ಅಲ್ಲಿ ಪ್ರಾರಂಭವಾದಂತಹ ಒಂದು ಅಂಟುರೋಗ ಪ್ರಿಯರೇ. By the time it was over, 10 million people were killed. ಆ ಅಂಟುರೋಗ ಮುಕ್ತಾಯ ಆಗುವುದಕ್ಕೆ ಒಳಗಾಗಿ 10 ಮಿಲಿಯನ್ ಜನರು ಸಾವನ್ನಪ್ಪಿದರು. By that one disease. ಆ ಒಂದು ಅಂಟುರೋಗದಿಂದ. In the year 1918 to 19, just 1 year, there was a spread of a flu called the Spanish flu. 1918ನೇ ಇಸ್ವಿಯಿಂದ 19ನೇ ಇಸ್ವಿಯ ಒಳಗಾಗಿ ಅಂದರೆ ಒಂದು ವರ್ಷದ ಒಳಗಾಗಿ ಸ್ಪ್ಯಾನಿಷ್ ಜ್ವರ ಎಂಬುದಾಗಿ ಅಲ್ಲಿ ಹರಡಿತು ಪ್ರಿಯರೇ. It infected 500 million people worldwide. ಅದು ಪ್ರಪಂಚದಾದ್ಯಂತ 500 ಮಿಲಿಯನ್ ಜನರ ಮೇಲೆ ಹರಡಿತು. In the end, 50 million people died out of the disease. ಅಂತ್ಯದಲ್ಲಿ ಆ ರೋಗಕ್ಕೆ ತುತ್ತಾದವರು 50 ಲಕ್ಷ ಜನರು. எவ்வளோ? ಎಷ್ಟು ಜನರು? 5 கோடிங்க செத்து போயிட்டாங்க ஒரே வியாதியில ஒரு வருஷத்துக்குள்ள. ಒಂದೇ ವರ್ಷದಲ್ಲಿ ಒಂದೇ ರೋಗಕ್ಕೆ ತುತ್ತಾಗಿ 5 ಕೋಟಿ ಜನರು ಸಾವನ್ನಪ್ಪಿದರು. 1956 to 58. 1956ರಿಂದ 58ನೇ ವರ್ಷದ ಒಳಗಾಗಿ 3 years. 3 ವರ್ಷದ ಒಳಗಾಗಿ there is a flu that came in by the name of Asian flu. ಏಷ್ಯನ್ ಜ್ವರ ಎಂಬುದಾಗಿ ಒಂದು ಹೆಸರಿರುವಂಥ ರೋಗ. Started in China, spread to Singapore, Hong Kong and USA. ಅದು ಚೈನಾ ದೇಶದಲ್ಲಿ ಜ್ವರ ಪ್ರಾರಂಭವಾಗಿ ಸಿಂಗಪುರ್, ಹಾಂಗ್ಕಾಂಗ್ ದೇಶಕ್ಕೆ ಹರಡಿತು. In 3 years, 2 million people died of that flu. 3 ವರ್ಷದ ಒಳಗಾಗಿ 2 ಮಿಲಿಯನ್ ಜನರು ಸಾವನ್ನಪ್ಪಿದರು ಆ ರೋಗದಿಂದ, ಜ್ವರದಿಂದ. 1968 to 69, 1 year, there was a flu that spread called the Hong Kong flu. ಹಾಂಗ್ಕಾಂಗ್ ಜ್ವರ ಎಂಬುದಾಗಿ 1968ರಿಂದ 69ನೇ ಇಸ್ವಿಯವರೆಗೂ ಆ ಜ್ವರವು ಹರಡಿತು. In that 1 year, as a result of that disease and infection, 1 million people died. ಆ ರೋಗದ ನಿಮಿತ್ತವಾಗಿ ಆ ಒಂದು ವರ್ಷಕ್ಕೆ ಒಳಗಾಗಿ ಪ್ರಿಯರೇ 1 ಮಿಲಿಯನ್ ಜನರು ಸಾವನ್ನಪ್ಪಿದರು. As recent as 2009, there was a spread of swine flu. 2009ರಲ್ಲಿ ಸ್ವೈನ್ ಫ್ಲೂ ರೋಗ, Pandri Kaichal. ಹಂದಿ ಜ್ವರ. It took away 200,000 lives. ಆ ಜ್ವರದಿಂದ 200,000 ಜನರು ಸಾವನ್ನಪ್ಪಿದರು, ಜೀವನ ಕಳೆದುಕೊಂಡರು. As recent as 2014, ಇತ್ತೀಚೆಗಷ್ಟೇ 2014ನೇ ವರ್ಷದಲ್ಲಿ in West Africa, there was a pestilence that moved in called the Ebola virus. ವೆಸ್ಟ್ ಆಫ್ರಿಕಾ ದೇಶದಲ್ಲಿ ಪ್ರಿಯರೇ ಒಂದು ಅಂಟು ರೋಗವು ಕಾಣಿಸಲ್ಪಟ್ಟಿತು, ಇಬೋಲಾ ಎಂದು. 11,000 people died. 11,000 ಜನರು ಸಾವನ್ನಪ್ಪಿದರು. This is not the distant history. It's all very close to where we live today. ಇದು ಬಹಳ ದೂರವಾಗಿ ಕಾಣಿಸುವಂತಹ ಇತಿಹಾಸ ಅಲ್ಲ, ಬಹಳ ಸಮೀಪವಾಗಿ ನಡೆದಂತಹ ಸಂಘಟನೆಗಳು ಪ್ರಿಯರೇ. We must all have heard about the infection or the plague called the smallpox. ನಾವು ಕೇಳಿಸಿಕೊಂಡಿದ್ದೇವೆ ಸಿಡುಬಿನ ಒಂದು ಸೋಂಕುಗಳು. Do you know, in 1977, the World Health Organization declared that they've eradicated the disease. ನಿಮಗೆ ಗೊತ್ತಿದೆಯಾ 1977ನೇ ಇಸ್ವಿಯಲ್ಲಿ ಪ್ರಪಂಚ ಆರೋಗ್ಯ ಸಂಸ್ಥೆಯವರು ಈ ರೋಗವನ್ನ, ಸೋಂಕನ್ನ ಅವರು ಹೋಗಲಾಡಿಸಿದ್ದಾರೆ ಎಂದು. But before they eradicated it, or so they claim, 500 million people were dead with the disease. ಆ ರೋಗವನ್ನು ಹೋಗಲಾಡಿಸಕ್ಕಿಂತ ಮುಂಚಿತವಾಗಿ 500 ಮಿಲಿಯನ್ ಜನರು ಸತ್ತು ಹೋದರು. Yellow fever. ಕಾಮಲೆ ರೋಗ. They say till today, around 200,000 cases are reported new every year. ಪ್ರತಿ ವರ್ಷ 200,000 ಕೇಸ್ಗಳು ನೋಂದಣಿ ಆಗುತ್ತಾ ಇವೆ ಈ ರೋಗಕ್ಕೆ ಸಂಬಂಧಪಟ್ಟಂತೆ. Newly, pudusa. ಹೊಸದಾಗಿ. And they say every year, just this one fever is killing 30,000 people per year. ಅವ್ರು ಹೇಳ್ತಾರೆ ವರ್ಷಕ್ಕೆ ಒಂದು ಬಾರಿ ಈ ರೋಗ ಬರುವುದಾದ್ರೆ 30,000 ಜನರು ಸತ್ತು ಹೋಗ್ತಿದ್ದಾರೆ. Now we all know about tuberculosis, TB. ನಮ್ಮೆಲ್ಲರಿಗೂ ಗೊತ್ತಿದೆ ಕ್ಷಯ ರೋಗದ ಕುರಿತಾಗಿ. We don't take it very seriously. ನಾವು ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. But in history they say there is not a greater killer of human beings than TB in world history.
ಆದರೆ ಇತಿಹಾಸ ಹೇಳ್ತದೆ ಮಾನವರನ್ನು ಕೊಂದು ಹಾಕುವಂಥ ವಿಷಯದಲ್ಲಿ ಟಿಬಿ ರೋಗಕ್ಕಿಂತ ಅಂದರೆ ಕ್ಷಯ ರೋಗಕ್ಕಿಂತ ಮತ್ತು ಬೇರೆ ದೊಡ್ಡ ರೋಗ ಯಾವುದೂ ಇಲ್ಲ ಎಂದು ಹೇಳುತ್ತದೆ. They say in the past 200 years, ಅವ್ರು ಹೇಳ್ತಾರೆ ಕಳೆದ 200 ವರ್ಷಗಳಿಂದ 1 billion people were dead of TB. 1 ಬಿಲಿಯನ್ ಜನರು ಟಿಬಿ ರೋಗದಿಂದ ಕ್ಷಯ ರೋಗದಿಂದ ಸಾವನ್ನಪ್ಪಿದ್ದಾರೆ. எவ்வளவு பேரு? ಎಷ್ಟು ಜನರು? 100 கோடிங்க. அதாவது நம்முடைய இந்திய மொத்த பாப்புலேஷன் வந்து 130 கோடி. ஒரு நாடே பெரிய நாடு மொத்தமாக அழிஞ்சு அப்படி இருக்குன்னு யோசித்து பாருங்க. உலகம் முழுவதும் 200 வருஷத்தில் 100 கோடி பேர் டிபியில் செத்து போயிட்டானா. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಸ್ ಟೆಲ್ಲಿಂಗ್ ಅಸ್, ಪ್ರಪಂಚ ಆರೋಗ್ಯ ಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ ಎವ್ರಿ ಸಿಂಗಲ್ ಸೆಕೆಂಡ್ somebody is getting infected in the world of TB. ಈ ಕ್ಷಯ ರೋಗದಿಂದ ಪ್ರತಿಯೊಂದು ಸೆಕೆಂಡ್ಗೆ ಭಾರತ ದೇಶದಲ್ಲಿ ಯಾರೋ ಒಬ್ಬರು ತುತ್ತಾಗುತ್ತಾ ಇದ್ದಾರೆ, ಒಳಗಾಗ್ತಿದ್ದಾರೆ. As recent as 2012, 2012ನೇ ವರ್ಷದ ಒಂದು ಫಲಿತಾಂಶವಾಗಿ about 1.3 million people died of TB in 1 year. ಈ ಒಂದು ವರ್ಷದಲ್ಲಿಯೇ 1.3 ಮಿಲಿಯನ್ ಜನರು ಸಾವನ್ನಪ್ಪಿದ್ದಾರೆ. 2012 ஒரே வருஷம் 2012ல மாத்திரம் 13 லட்சம் பேர் செத்து போயிருக்காங்க டிபில. ಈ ಕ್ಷಯ ರೋಗದಿಂದ ಒಂದೇ ವರ್ಷದಲ್ಲಿ 13 ಲಕ್ಷ ಜನರು ಸತ್ತು ಹೋಗಿದ್ದಾರೆ. The big one is the AIDS. ಅದಕ್ಕಿಂತ ದೊಡ್ಡ ರೋಗ ಅಂತಂದ್ರೆ ಏಡ್ಸ್ ಕಾಯಿಲೆ. Until date about 40 million people have died. ಈ ದಿನದವರೆಗೂ ಆ ರೋಗಕ್ಕೆ ಒಳಗಾಗಿ 40 ಮಿಲಿಯನ್ ಜನರು ಸತ್ತು ಹೋಗಿದ್ದಾರೆ. Now the recent one that is topping the charts is heart disease. ಇತ್ತೀಚೆಗಷ್ಟೇ ಪಟ್ಟಿಯನ್ನೇ ನಿಲ್ಲಿಸುವಂತಹ ಒಂದು ರೋಗ, ಅದು ಹೃದಯದ ರೋಗ. They say that is the world's biggest killer today. ಈ ದಿನ ಪ್ರಪಂಚದಾದ್ಯಂತಹ ಕೊಲ್ಲುವಂತಹ ಒಂದು ರೋಗ ಅಂದ್ರೆ ಅದು ಹೃದಯದ ಆಘಾತ, ಹೃದಯದ ರೋಗ. Out of 10 deaths, every 3 people that die out of 10 die of heart disease. 10 ಜನರು ಸಾವನ್ನಪ್ಪುತ್ತಾ ಇದ್ದಾರೆ, ಅದರಲ್ಲಿ 3 ಜನರು ಹೃದಯದ ರೋಗದಿಂದ ಸಾವುತ್ತಿದ್ದಾರೆ. Just in the year 2012, 2012ನೇ ವರ್ಷದಲ್ಲಿಯೇ 17.5 million people died of heart disease. 1,72,00,000 பேர் வந்து 2012ல இருதய நோயினால செத்து போனாங்க. ಹೃದಯದ ಸಮಸ್ಯೆಯಿಂದ 17.5 ಮಿಲಿಯನ್ ಜನರು ಸಾವನ್ನಪ್ಪುತ್ತಾ ಇದ್ದಾರೆ. See, we don't actually look into all these statistics and we think we are living in a beautiful world. ನೋಡ್ರಿ, ನಾವು ಈ ಲೆಕ್ಕಾಚಾರವನ್ನು ಏನು ಕೂಡ ನಾವು ಪರಿಗಣಿಸುವುದಿಲ್ಲ, ಯಾಕಂದ್ರೆ ಒಳ್ಳೆ ಸುಂದರವಾದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. We think we are in a very comfortable space. ನಾವು ಅಂದ್ಕೊಳ್ತಾ ಇದ್ದೇವೆ ಒಳ್ಳೆ ಸೌಕರ್ಯವಾದ ಸ್ಥಳದಲ್ಲಿ ಜೀವಿಸ್ತಾ ಇದ್ದೇವೆ ಎಂದು. We think we are living in a very modern, technologically sound society. ನಾವು ಅಂದ್ಕೊಳ್ತಾ ಇದ್ದೇವೆ ಆಧುನಿಕವಾದಂಥ ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಎಂದು. Jesus said in the last days terrors will come. ಯೇಸು ಹೇಳಿದನು, ಅಂತ್ಯ ದಿನಗಳಲ್ಲಿ ಬಹಳಷ್ಟು ಭಯಾನಕವಾಗಿ ಸನ್ನಿವೇಶ ಆಗ್ತವೆ. And what he said we see today. ಆತನು ಏನು ಹೇಳಿದನೋ ಅದನ್ನ ಈ ದಿನ ನಾವು ಕಾಣ್ತಾ ಇದ್ದೇವೆ. Some of these things that I showed you or shared with you, ಈ ಸಂಗತಿಗಳನ್ನು ನಾನು ನಿಮಗೆ ಹಂಚಿದ್ದೇನೆ. with a little understanding we think, how can this be possible? ಸ್ವಲ್ಪ ಆಲೋಚನೆ ಉಳ್ಳವರಾಗಿ ನಾವು ಯೋಚಿಸುವುದಾದರೆ ಇದು ಹೇಗಾದರೂ ಆಗುವುದಕ್ಕೆ ಸಾಧ್ಯ. When I showed you pictures of how famines came in just a few years ago, ನಾನು ತೋರಿಸಿದ ನಿಮಗೆ ಚಿತ್ರಗಳನ್ನು ಕೆಲವು ವರ್ಷಗಳ ಹಿಂದೆ ಹೇಗೆ ಕ್ಷಾಮ ಬರಗಾಲ ಬಂದಿತೆಂದು. how is this possible? ಅದು ಹೇಗೆ ಸಾಧ್ಯ? We are having big farms, big produce, lot of storage and freezing and all that, big supermarkets. How can people be hungry and how can famine come? ನಮ್ಮ ಬಳಿ ಅನೇಕ ಫಾರಂಗಳು, ಸ್ಟೋರೇಜ್ಗಳು, ಆನೆಕಟ್ಟುಗಳು, ನೀರಾವರಿ ಎಲ್ಲವೂ ಕೂಡ ಆಹಾರ ದವಸ ಧಾನ್ಯಗಳು ಇದ್ದಾಗಿಯೂ ಸಹ ಹೇಗೆ ಈ ಬರಗಾಲ ಕ್ಷಾಮ ಕಾಲವು ಸಂಭವಿಸುತ್ತಾ ಇದೆ? Truly speaking, ನಿಜವಾಗ್ಲೂ ನಾನು ಮಾತಾಡ್ತಿದ್ದೇನೆ. by today's standards, they say we are producing 30% more food than we did 100 years ago. 100 ವರ್ಷಗಳ ಹಿಂದೆ ಏನು ಆಹಾರವನ್ನು ನಾವು ಉತ್ಪಾದನೆ ಮಾಡುತ್ತಿದ್ದೇವೋ ಈ ದಿನಕ್ಕೆ ಅದು ನೋಡುವುದಾದರೆ 30% ಮಾತ್ರ ಹೆಚ್ಚಿನ ಆಹಾರವನ್ನು ಉತ್ಪಾದನೆ ಮಾಡ್ತಿದ್ದೇವೆ. But they say in spite of that, ಅವ್ರು ಹೇಳ್ತಾರೆ ಅವೆಲ್ಲದರ ಮಧ್ಯದಲ್ಲಿಯೂ there is starvation, hunger and famine. ಅವ್ರು ಹೇಳ್ತಾರೆ ಅವೆಲ್ಲದರ ಮಧ್ಯದಲ್ಲಿಯೂ ಹಸಿವು, ಬಹಳಷ್ಟು ಬರಗಾಲ, ಕ್ಷಾಮಕಾಲ ಕಾಡುತ್ತಾ ಇದೆ. See, we cannot understand how millions and millions can die with a disease. ನೋಡ್ರಿ, ನಿಮಗೆ ಅರ್ಥ ಆಗ್ತಾ ಇಲ್ಲ, ಮಿಲಿಯನ್ ಗಟ್ಟಲೆ ಜನರು ರೋಗದಿಂದ ಸಾಯ್ತಾ ಇದ್ದಾರೆ. We have got multi-speciality hospitals, we got the latest medical care. How can it go? How can it possibly get wrong? It cannot be. We are so advanced, we are so knowledgeable. ಬೇರೆ ನಮ್ಮ ಬಳಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು, ಅನೇಕ ಹಾಸಿಗೆಗಳಿರುವಂಥ ಹಾಸ್ಪಿಟ್ಲ್ಗಳು, ಅನೇಕ ಆಧುನಿಕವಾದ ಸಂಗತಿಗಳು ಇದ್ರೂ ಕೂಡ ಸಾವನ್ನಪ್ಪುತ್ತಾ ಇದ್ದಾರೆ.
But this is happening. ಅದೇ ಇದು ನಡೀತಾ ಇದೆ. In spite of all this. ಈ ಎಲ್ಲದರ ಮಧ್ಯದಲ್ಲಿಯೂ. You know why? ನಿಮ್ಗೆ ಗೊತ್ತಾ ಯಾಕೆ? In spite of man's best wisdom, what Jesus said regarding his return will still ring true. ಮಾನವನ ಆಧುನಿಕ ಜ್ಞಾನದ ಎಲ್ಲದರ ಮಧ್ಯದಲ್ಲಿಯೂ ದೇವರ ವಾಕ್ಯವು ಅದು ಯಥಾರ್ಥವಾಗಿ ನಿಜವಾಗಿ ನೆರವೇರಿಸಲ್ಪಡುವಂಥದ್ದಾಗಿದೆ. That is why the Bible says, you are not in the darkness, but you are the children of the light. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನಾವು ಅಂಧಕಾರ ಸಂಬಂಧಿಕರಲ್ಲ, ಬದಲಾಗಿ ನಾವು ಬೆಳಕಿನ ಮಕ್ಕಳಾಗಿದ್ದೇವೆಂದು. Don't walk around like blind people without noticing these things and being ready for the coming of the Lord Jesus Christ. ಹಾಗಾಗಿ ಈ ಸಂಗತಿಗಳನ್ನು ಗಮನಿಸಲಾರದಂತೆ ಕುರುಡರ ಹಾಗೆ ನಾವು ತಿರುಗಾಡುವಂಥದ್ದಲ್ಲ, ಕರ್ತನಾದ ಯೇಸುವಿನ ಆಗಮನಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿರಬೇಕು ಪ್ರಿಯರೇ. Today I shared specifically about how the Lord is using nature to give us signs that is coming back. ಈ ಪ್ರಕೃತಿಯನ್ನು ದೇವರು ತನ್ನ ಎರಡನೇ ಆಗಮನದ ಸೂಚನೆಗಾಗಿ ಉಪಯೋಗಿಸುತ್ತಾ ಇದ್ದಾನೆ ಎಂಬುದಾಗಿ ನಾನು ಅನೇಕ ವಿಷಯಗಳು ನಿಮಗೆ ಹೇಳಿದ್ದೇನೆ. I am repeating it again. ಮತ್ತೆ ನಾನು ತಿರುಗಿ ಹೇಳ್ತಾ ಇದ್ದೇನೆ. And Jesus came as a baby 2000 years ago. 2000 ವರ್ಷಗಳ ಹಿಂದೆ ಯೇಸು ಚಿಕ್ಕ ಮಗುವಾಗಿ ಜನಿಸಿ ಬಂದಾಗ there was a silent star in the sky. ಆಕಾಶದಲ್ಲಿ ನಿಶಬ್ದವಾಗಿ ಒಂದು ನಕ್ಷತ್ರವು ಹುಟ್ಟಿತು. Many people did not even notice it. ಅನೇಕ ಜನರು ಅದನ್ನು ಗಮನಿಸಲಿಲ್ಲ. It took wise people to identify a star and say a king is born. ನಕ್ಷತ್ರವನ್ನು ಕಂಡುಹಿಡಿದು ಅರಸನು ಜನಿಸಿದನೆಂದು ತಿಳಿದುಕೊಳ್ಳಲು ಜೋಯಿಸರನ್ನು ಉಪಯೋಗಿಸಿದ. But in these last days, ಆದರೆ ಕೊನೆ ದಿನಗಳಲ್ಲಿ Jesus is not coming as a baby. ಯೇಸು ಕ್ರಿಸ್ತನು ಮಗುವಾಗಿ ಆತನು ಬರ್ತಾ ಇಲ್ಲ, ಇನ್ನು He is coming as a judge. ಆತನು ನ್ಯಾಯಾಧೀಶನಾಗಿ ಬರ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. He is coming to judge the world. ಆತನು ಲೋಕಕ್ಕೆ ನ್ಯಾಯ ತೀರಿಸಲು ಬರುತ್ತಾ ಇದ್ದಾನೆ. He is coming as a king. ಅರಸನಾಗಿ ಬರ್ತಿದ್ದಾನೆ. And you will see no silent signs in the sky. ಆಕಾಶದಲ್ಲಿ ಯಾವುದೇ ನಿಶ್ಶಬ್ದವಾದಂತಹ ಸೂಚನೆಗಳು ಚಿಹ್ನೆಗಳು ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಇನ್ನು. I was thinking when I was preparing this sermon. ನಾನು ಈ ಸಂದೇಶವನ್ನು ಸಿದ್ಧತೆಪಡಿಸುವಾಗ ಆಲೋಚನೆ ಮಾಡುತ್ತಿದ್ದೆ. For a small chief minister, a prime minister of a country, a president of a nation for 4 years or 5 years, if they are deciding to visit a place, 5 ವರ್ಷದ ಅವಧಿಯಲ್ಲಿರುವಂತಹ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಥವಾ ಯಾವುದೇ ದೇಶದ ಒಂದು ಪ್ರಧಾನಿಯಾಗಿರಲಿ, ಅಧ್ಯಕ್ಷರಾಗಿರಲಿ, ಅವರು ಒಂದು ವೇಳೆ ಒಂದು ದೇಶವನ್ನು ದರ್ಶಿಸುವುದಕ್ಕೆ ಅವರು ನಿರ್ಧಾರ ಮಾಡಿದಾಗ, imagine the sirens, imagine the preparation, imagine how much of cutouts and placards and billboards declaring his arrival. ಊಹಿಸಿರಿ, ಆತನು ಬರುತ್ತಿದ್ದಾನೆ ಎಂದು, ಆತನು ಆಗಮಿಸುತ್ತಿದ್ದಾನೆಂದು ಅನೇಕರು ಎಷ್ಟು ಅದಕ್ಕೆ ಜಾಹೀರಾತುಗಳನ್ನು ಕೊಡ್ತಾರೆ, ಕಟೌಟ್ಗಳನ್ನು ಹಾಕ್ತಾರೆ, ಬ್ಯಾನರ್ಗಳು, ಏನೆಲ್ಲ ಒಂದು ವಿಜೃಂಭಣೆ ಮಾಡ್ತಾರೆ. A person who is going to be on the seat for just 4 or 5 years. 4-5 ವರ್ಷಗಳ ಕಾಲಕ್ಕೆ ಆ ಅವಧಿಯಲ್ಲಿ ಇರುವಂತಹ ವ್ಯಕ್ತಿಗೆ ಅಷ್ಟು ವೈಭವದಿಂದ ಮಾಡುತ್ತಾ ಇದ್ರೆ, imagine ಊಹಿಸಿಕೊಳ್ಳಿ, the owner of this world and all the worlds and the creator of the universe coming back in power. ನೋಡ್ರಿ, ಈ ಲೋಕದ ಯಜಮಾನನು, ಈ ಲೋಕದ ಅಧಿಪತಿಯು, ಸರ್ವ ಸೃಷ್ಟಿಗೆ ಸೃಷ್ಟಿಕರ್ತನಾಗಿರುವ ನಾಯಕನು ಅಧಿಕಾರದಿಂದ ಹಿಂತಿರುಗಿ ಬರ್ತಿದ್ದಾನೆ. He is not coming quietly. ಆತನು ಸುಮ್ಮನೆ ಮೌನವಾಗಿ ಬರ್ತಾ ಇಲ್ಲ. The world is thinking that this is all global warming, this is human misuse. They are blind of what is happening right before their eyes. ಲೋಕ ಅಂದುಕೊಳ್ತಾ ಇದೆ ಇದೆಲ್ಲವೂ ಕೂಡ ಜಾಗತಿಕ ತಾಪಮಾನ ಏರಿಕೆ, ಮಾನವನು ಲೋಕವನ್ನು ದುರ್ಬಳಕೆ ಮಾಡಿದ್ದಾನೆಂದು ಅವರೆಲ್ಲರೂ ಕೂಡ ಅಂಧ ರೀತಿಯಲ್ಲಿ ಹೋಗ್ತಿದ್ದಾರೆ. We are the children of the light. ಆದರೆ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. We are not blind to what is happening around us. ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅಂತ ತಿಳಿದುಕೊಳ್ಳಲಾರದಂತೆ ನಾವು ಕುರುಡರಲ್ಲ. We know all these things have been foretold 2000 years ago by Jesus Christ himself. ನಮಗೆ ಚೆನ್ನಾಗಿ ಗೊತ್ತಿದೆ ಈ ಎಲ್ಲಾ ಸಂಗತಿಗಳು ಯೇಸು ಕ್ರಿಸ್ತನ ಮೂಲಕವಾಗಿ 2000 ವರ್ಷಗಳ ಹಿಂದೆ ಬೋಧಿಸಲ್ಪಟ್ಟಂತ ಸಂಗತಿಗಳಾಗಿವೆಂದು. And his promises will never fail. ಮತ್ತು ಆತನ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲ. I want to just read one verse, draw your attention to one verse when you close in prayer. ನಾನು ನಿಮಗಾಗಿ ಒಂದು ವಚನವನ್ನು ಓದುತ್ತೇನೆ, ನೀವು ಗಮನಿಸಿ ನೋಡಿ, ಅದಾದ ಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Romans chapter 1 verses 19 to 20. ರೋಮ 1ನೇ ಅಧ್ಯಾಯ 19-20ನೇ ವಚನ. Since what can be known about God is evident among them because God has showed it to them. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು.
verse 20, 20ನೇ ವಚನ, for his invisible attributes, that is his eternal power and divine nature, have been clearly seen since the creation of the world, being understood through what he has made. As a result, people have no excuse. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. I want to emphasize the last part. ನಾನು ಕೊನೆಯ ವಚನವನ್ನು ಸ್ವಲ್ಪ ಒತ್ತಿ ಹೇಳಲು ಇಷ್ಟಪಡುತ್ತೇನೆ. As a result, ಅದರ ಫಲಿತವಾಗಿ people are without excuse. ಜನರು ಮತ್ಯಾವ ನೆಪಗಳು ಇಲ್ಲದವರಾಗಿದ್ದಾರೆ. Lord, I don't know that you are coming. I did not realize you are coming. I was not prepared you are coming. No. ಅವರು ಉತ್ತರ ಕೊಡಲಾರದಂತೆ ಇರುತ್ತಾರೆ ಪ್ರಿಯರೇ. ಕರ್ತನೇ, ನನಗೆ ಗೊತ್ತಿಲ್ಲ ನೀನು ಯಾವಾಗ ಬರುತ್ತೆಯೋ, ಹೇಗೆ ಬರುತ್ತೀ ಎಂದು ಹೇಳಲು ಸಾಧ್ಯವಿಲ್ಲ. Just walk out of your door and look up at the sky. ಬರೀ ನೀವು ಹೊರಗೆ ಹೋಗಿ ಆಕಾಶದ ಕಡೆ ನೀವು ನೋಡಿರಿ ಪ್ರಿಯರೇ. Just switch on the news and watch it for 10 minutes. ಒಂದು 10 ನಿಮಿಷಗಳ ಕಾಲ ನೀವು ಟಿವಿ ಆನ್ ಮಾಡಿಕೊಂಡು ನ್ಯೂಸ್ ಅನ್ನು ವೀಕ್ಷಿಸಿ. You can know Jesus is at the door. ನಿಮಗೆ ಗೊತ್ತಾಗುತ್ತದೆ ಯೇಸು ಬಾಗಿಲ ಬಳಿ ನಿಂತಿದ್ದಾನೆಂದು. Hallelujah. ಹಲ್ಲೆಲೂಯಾ. Jesus said, I am giving you all these signs because I love you and I want you to be with me in heaven. ಯೇಸು ಹೇಳುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ, ಅದಕ್ಕಾಗಿ ಈ ಎಲ್ಲಾ ಸೂಚನೆಗಳನ್ನು ಮುಂಚಿತವಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಕಾರಣ ನೀವು ನನ್ನ ಜೊತೆ ಪರಲೋಕದಲ್ಲಿ ಇರಬೇಕೆಂದು ಇಷ್ಟಪಡ್ತೇನೆ. The reason why I am speaking all this is not to terrify you. ಯಾತಕ್ಕಾಗಿ ನಾನು ಎಲ್ಲ ಸಂಗತಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ಭಯಕ್ರಾಂತರಾಗಿ ಮಾಡುವುದಕ್ಕಾಗಿ ಅಲ್ಲ. Speaking because I want us to be cautious. ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕೆಂದು ಈ ಎಲ್ಲ ಸಂಗತಿಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ. And prepare for the coming of the Lord Jesus Christ. ಕರ್ತನಾದ ಯೇಸುವಿನ ಆಗಮನಕ್ಕೆ ಸಿದ್ಧತೆ ಹೊಂದಬೇಕು. Imagine the love of God. ಊಹಿಸಿಕೊಳ್ಳ್ರಿ ದೇವರ ಪ್ರೀತಿಯನ್ನ. He covered all these mysteries and truths to wise people, but revealed it to us who are foolish and ignorant. ನೋಡ್ರಿ, ಜ್ಞಾನಿಗಳಿಗೆ, ಅನೇಕ ಪಂಡಿತರಿಗೆ ಎಲ್ಲ ಸಂಗತಿಗಳನ್ನು ಆತನು ಮರೆ ಮಾಡಿ ಈ ಲೋಕದಲ್ಲಿ ಯಾವುದೇ ಕೆಲಸಕ್ಕೆ ಬಾರದೆ ಹುಚ್ಚರಾಗಿರುವಂತ ನಮಗೆ ಅದನ್ನು ತಿಳಿಯಪಡಿಸಿದ್ದಾನೆ. Because he loves us. ಯಾಕಂದ್ರೆ ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. The time that we have in our hand, ಸಮಯ ನಮ್ಮ ಕೈಗಳಲ್ಲಿದೆ ಪ್ರಿಯರೇ. Lord, I will use it to prepare myself in my time to meet you face to face. ಕರ್ತನೆ, ನನಗೆ ಕೊಟ್ಟಂತ ಈ ಸಮಯದಲ್ಲಿ ನಾನು ನನ್ನನ್ನು ಸಿದ್ಧತೆ ಪಡಿಸಿಕೊಳ್ಳುತ್ತೇನೆ, ನಾನು ನಿನ್ನನ್ನು ಮುಖಾಮುಖಿಯಾಗಿ ದರ್ಶಿಸಲು ಭೇಟಿಯಾಗಲು. How many of you will say, Jesus, prepare me? ನಿಮ್ಮಲ್ಲಿ ಎಷ್ಟು ಜನ ಹೇಳಿಬಿರಿ, ಕರ್ತನಾದ ಯೇಸುವೇ ನನ್ನನ್ನು ಸಿದ್ಧತೆ ಪಡಿಸು ಎಂದು. I want to be ready. ನಾನು ಸಿದ್ಧನಾಗಬೇಕು. I want to be ready. ನಾನು ಸಿದ್ಧನಾಗಲು ಬಯಸುತ್ತೇನೆ. Purify me. ಶುದ್ಧೀಕರಿಸು ನನ್ನನ್ನು. Prepare me. ನನ್ನನ್ನು ಸಿದ್ಧತೆ ಪಡಿಸು. Make me ready. ನನ್ನನ್ನು ಸಿದ್ಧನಾಗುವಂತೆ ಮಾಡು. Come Lord Jesus. ಕರ್ತನಾದ ಯೇಸುವೇ ಬನ್ನಿ. Maranatha. ಮರನಾಥ. Come Lord Jesus. ಕರ್ತನಾದ ಯೇಸುವೇ ಬನ್ನಿ. Close your eyes, my brothers and sisters. ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಎಲ್ಲರ ಮೊಳಂಗಾಲ್ ಪಡಿ ಇಡುವ. ಎಲ್ಲರೂ ಮೊಣಕಾಲೂರಿರಿ. All these signs right before our eyes. ಎಲ್ಲಾ ಸೂಚನೆಗಳು ನಮ್ಮ ಕಣ್ಣಿನ ಮುಂದೆ ಇವೆ ಪ್ರಿಯರೇ. Lord, ಕರ್ತನೇ, prepare me. ನನ್ನ ಸಿದ್ಧತೆ ಪಡಿಸು. Prepare me. ನನ್ನ ಸಿದ್ಧ ಮಾಡು. Get me ready. ನಾನು ಸಿದ್ಧನಾಗಬೇಕು. Young people, ಯವನಸ್ಥರೇ, get ready. ಸಿದ್ಧರಾಗಿ. Maybe it is one more opportunity in your life to prepare for the coming of the Lord Jesus Christ. ನಿಮ್ಮ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ನೀನು ಕರ್ತನಾದ ಯೇಸುವಿನ ಆಗಮನಕ್ಕಾಗಿ ಸಿದ್ಧತೆ ಹೊಂದಬೇಕೆಂದು. Lord, prepare me. ಕರ್ತನೇ, ನನ್ನನ್ನು ಸಿದ್ಧತೆ ಪಡಿಸು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನೇರ ಪ್ರಸಾರದ ಮೂಲಕ ಮೂಡಿಬಂದ ಈ ದಿನದ ಆರಾಧನೆ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂದು ನಾವು ನಂಬುತ್ತೇವೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಆರಾಧನೆಯ ವಿಡಿಯೋಗಳನ್ನು ವೀಕ್ಷಿಸಲು ಬಯಸುವರಾದರೆ ನಮ್ಮ AC ಆವಡಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ. ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವರಾದರೆ ನಿಮ್ಮ ಸಾಕ್ಷಿಯ ಜೊತೆಗೆ ನಿಮ್ಮ ಸ್ಪಷ್ಟವಾದ ವಿಳಾಸ ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆಯನ್ನು acavadi@gmail.com ಎಂಬ ಇಮೇಲ್ ವಿಳಾಸಕ್ಕೆ ಕಳುಹಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.